ಇದುವರೆಗೆ ಏನ್ ಮಾಡಿದೆ ನಾವು ಲಾಭ ನಷ್ಟ ಅಂದ್ರೆ ಏನು, ಕೊಂಡ ಬೆಲೆ ಅಂದ್ರೆ ಏನು, ಮಾರಿದ ಬೆಲೆ ಅಂದ್ರೆ ಏನು, ಅದೇ ತರ ಲಾಭ ನಷ್ಟದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳ ತರ ಯಾವ್ಯಾವ ಸೂತ್ರಗಳದು ಅಂತ ಹೇಳಿ ನೋಡಿದೆವು, ಹೌದಲ್ವಾ? ಹಾಗಾದ್ರೆ ಏನ್ ಮಾಡೋಣ ಅಂದ್ರ ಈ ಸೂತ್ರಗಳನ್ನ ಏನ್ ಇಷ್ಟತನ ತಿಳ್ಕೊಂಡವಲ್ಲ ಆ ಸೂತ್ರದ ಮೇಲಿನ ಒಂದಿಷ್ಟು ಮಾದರಿಯ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ ಯಾವ ಪ್ರಶ್ನೆಗಳನ್ನು ಬಿಡಿಸೋಣ ಅಂದ್ರ ಲಾಭದ ಮತ್ತು ನಷ್ಟವನ್ನ ಕಂಡು ಹಿಡಿಯುವ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ತಾ ಹೋಗೋಣಂತ. ಹಾಗಾದ್ರ ಲಾಭ ನಷ್ಟದ ಸೂತ್ರ ಏನೈತಿ ನೆನ್ಸ್ಕೊರೋ ಒಂದ್ಸಲ. ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಏನು, ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅದೇ ರೀತಿ ನಷ್ಟದ್ದು ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅಂತ ಹೇಗೆ ಕರಿತೇವೆ. ಇವೇನ್ ಎರಡು ಲಾಭ ಮತ್ತು ನಷ್ಟದ ಮೇಲೆ ಯಾವುದೇ ಪ್ರಶ್ನೆಗಳು ಬಂದ್ರು ಕೂಡ ಈ ಸೂತ್ರದೊಳಗೆ ಹಾಕಿದ್ರೆ ಅಂದ್ರೆ ಏನಾಗುತ್ತೆ ನಿಮ್ಗ ಆ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಾದ್ರೆ ಲಾಭ ನಷ್ಟದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಇರ್ತಾವ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲೇ ಪ್ರಶ್ನೆ ಏನಪ್ಪಾ? ಮೊದಲನೇ ಪ್ರಶ್ನೆ ಅಂತಂದ್ರ ರಮಾಳು ಒಂದು ಚೀಲವನ್ನು ರು 150ಕ್ಕೆ ಕೊಂಡು 180ಗಳಿಗೆ ಮಾರಿದಳು, ಅವಳಿಗೆ ಆದ ಲಾಭ ಎಷ್ಟು? ನೋಡ್ರಿ, ಒಂದ್ಸಲ ಕ್ವಶನ್ ಅರ್ಥ ಮಾಡ್ಕೋರಿ. ಅವ್ರ ಕ್ವಶನ್ ಏನ್ ಮಾಡ್ಯಾರ, ನಮ್ಗ ಲಾಭ ಎಷ್ಟು ಅಂತ ಹೇಗೆ ಕೇಳ್ಯಾರ. ಹಾಗಾದ್ರೆ ಸೂತ್ರ ಯಾವ್ದು ಅಡಾಪ್ಟ್ ಆಗುತ್ತೆ ನಮ್ಗೆ ಇಲ್ಲಿ? ಮೊದಲೇ ಸೂತ್ರವನ್ನು ಬಳಸ್ಕೋಬೇಕು. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನಾವು, ಕೊಟ್ಟಂತ ಪ್ರಶ್ನೆಗಳಲ್ಲಿ ಯಾವ್ಯಾವ ದತ್ತಾಂಶಗಳನ್ನು ಕೊಟ್ರ ಅಂತ ಹೇಗೆ ಬರ್ಕೋಬೇಕ ನಾವು, ಹೌದಾ? ನೋಡ್ರಿ, ರಮಾಳು ಒಂದು ಚೀಲವನ್ನು 150ಕ್ಕೆ ಕೊಂಡು ಅಂದ್ರ ಅಕ್ಕಿ ಕೊಂಡ ಬೆಲೆ ಎಷ್ಟು ಆತಿಲ್ಲಿ? 150, ಹೌದಾ? ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ ರು ಎಷ್ಟೈತಿ? 150 ಐತಿ, ಹೌದಾ? ಅದೇ ತರ 180ಗಳಿಗೆ ಮಾರಿದಳು, ಮಾರಿದ ಬೆಲೆ ಎಷ್ಟು? ಮಾರಿದ ಬೆಲೆ ಎಷ್ಟೈತಿ ಇಲ್ಲಿ? 180. ರು ಎಷ್ಟೈತಿ? 180 ರೂಪಾಯಿ ಮಾರ್ತಾಳ. ಅವ್ರು ಕೇಳಿದ್ದೇನು? ಆದಂತ ಲಾಭ ಎಷ್ಟು? ಲಾಭ ಈಕ್ವಲ್ ಟು ಏನ್ ಮಾಡ್ಯಾರ ಅವರು? ಕ್ವಶನ್ ಮಾಡ್ಯಾರ. ಹಾಗಾದ್ರ ಲಾಭದ ಫಾರ್ಮುಲಾ ಏನೈತಿ ನಮ್ಗ? ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಈ ಸೂತ್ರದೊಳಗೆ ಹಾಕಿದಾರೆ ಅಂದ್ರ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಸುಲಭವಾಗಿ ಬಿಡಿಸಬಹುದು. ನೀವು ಈ ಎಲ್ಲ ಮಾದರಿಗಳ ಲೆಕ್ಕಗಳನ್ನ ಏನ್ ಬಿಡಿಸ್ತಾವಲ್ಲ, ಈ ವಿಡಿಯೋ ಕ್ಲಿಪ್ ಅನ್ನ ನೋಡೋಕ್ಕಿಂತ ಮುಂಚೆ ಒಂದು ಹಾಳೆ ಒಳಗ ನಾವ್ ಏನ್ ಇದ್ರ ಹಿಂದಿನ ವಿಡಿಯೋ ಕ್ಲಿಪ್ ಒಳಗೆ ಏನು ಸೂತ್ರಗಳನ್ನ ತಿಳಿಸಿದ್ನಲ್ಲ ಅವುಗಳನ್ನ ಒಂದು ಹಾಳೆ ಒಳಗೆ ಬರ್ಕೋರಿ. ಆ ಬರ್ದಿಟ್ಕೊಂಡ್ಕೆ ಈ ವಿಡಿಯೋ ನೋಡ್ತಾನ ನೀವು ಕೂಡ ನಾವು ಬಿಡಿಸುವಂತ ಪ್ರಶ್ನೆಗಳನ್ನ ನೀವು ಬಿಡಿಸ್ತಾ ಹೋಗ್ರಿ. ಅವಾಗ ಏನಾಗತ್ತ, ಆ ಸೂತ್ರಗಳು ಏನಾಗುತ್ತೆ ನಿಮ್ಗ ಸಡನ್ ಆಗಿ ನೆನಪಿಗೆ ಬರ್ತಾವು. ಮತ್ತು ಅವುಗಳನ್ನ ಏನ್ ಮಾಡ್ಬೋದು ನೀವು ಸಡನ್ ಆಗಿ ಆ ಪ್ರಶ್ನೆಗೆ ಅದನ್ನ ಹಾಕೊಂಡ್ಕೆ ಯಾವ ಪ್ರಶ್ನೆಗೆ ಯಾವ ಸೂತ್ರವನ್ನು ಹಾಕ್ಬೇಕು ಅಂತ ಹೇಳಿ ನಿಮ್ಗ ಇನ್ನೊಂದಿಷ್ಟು ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಲಾಭವನ್ನು ಕೇಳ್ಯಾರ. ನಮ್ಗ ಸೂತ್ರ ಐತಿ, ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತ ಹೇಳಿ ಇದ್ರೊಳಗೆ ಹಾಕ್ಬಿಡ್ತನಪ್ಪ. ಲಾಭ ಈಕ್ವಲ್ ಟು ಮೊದಲ ಏನೈತಿ? ಮಾರಿದ ಬೆಲೆ. ಮಾರಿದ ಬೆಲೆ ಅಂದ್ರೆ ಎಷ್ಟೈತಿ ಇಲ್ಲಿ? 180 ಐತಿ. 180 ಮೈನಸ್ ಅದ್ರಾಗ ಎದನ್ನ ಕಳಿಬೇಕು? ಕೊಂಡ ಬೆಲೆ ಒಳಗೆ ಕಳಿಬೇಕು. ಕೊಂಡ ಬೆಲೆ ಎಷ್ಟೈತಿ? 150. ನೋಡ್ರಿ, 180ರೊಳಗ 150 ಕಳೀನಿ. 0ದ 0 ಹೋಯ್ತು, 8ರಾಗ 5 ಹೋದ್ರ 3, 1ರಾಗ 1 ಹೋದ್ರ 0 ಅಂದ್ರೆ ಎಷ್ಟು ಬಂತಿದು? 30 ರು. ಏನಿದು? ಲಾಭ. ಅಂದ್ರ ಒಂದು ಚೀಲವನ್ನು 150 ರೂಪಾಯಿ ಕೊಟ್ಟು 180 ರೂಪಾಯಿ ಮಾಡಿದ್ರ ರಮಾಳಿಗೆ ಆದ ಲಾಭ ಎಷ್ಟೈತಿ ಇಲ್ಲಿ? 30 ರೂಪಾಯಿ. ಎಷ್ಟು? 30 ರೂಪಾಯಿ ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್? ನೋಡ್ರಿ, ಬಸವರಾಜನ ಪೆಟ್ಟಿಗೆಯ ಬಸವರಾಜನು ಪೆಟ್ಟಿಗೆ ಮಾವಿನ ಹಣ್ಣುಗಳನ್ನು ರು 375ಗಳಿಗೆ ಕೊಂಡು 300ಗೆ ಮಾರಿದನು, ಅವನಿಗೆ ಆದ ನಷ್ಟವೆಷ್ಟು? ಅವನಿಗೆ ಆದ ನಷ್ಟವೆಷ್ಟು? ಹಾಗಾದ್ರ ನಾವು ಮೊದಲು ಏನ್ ಮಾಡ್ಬೇಕಂತ ಹೇಳಿನೇ, ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೋಬಹುದು. ಬರ್ಕೊಂಡಾಗ ಏನಾಗುತ್ತೆ ನಮ್ಗ, ಏನ್ ಕ್ವಶನ್ ಕೇಳ್ಯಾರ, ಏನೇನ್ ಕೊಟ್ಟಾರ ಅಂತ ಹೇಗೆ ಗೊತ್ತಾಗುತ್ತೆ. ಅವಾಗ ಯಾವ ಸೂತ್ರವನ್ನ ಇದಕ್ಕೆ ಬಳಸ್ಬೇಕು ಅಂತ ಹೇಗೆ ನಮ್ಗೆ ಏನಾಗುತ್ತಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡ್ರಿ,
ಏನೈತಪ್ಪ, ಬಸವರಾಜನು ಪೆಟ್ಟಿಗೆ ಮಾವಿನ ಹಣ್ಣುಗಳನ್ನ 375 ಗಳಿಗೆ ಕೊಂಡು ಅಂದ್ರೆ ಏನಿದು, ಕೊಂಡ ಬೆಲೆ ಅಂತ ಹೇಗೆ ಕರಿತೀವಿ ನಾವು. ಕೊಂಡ ಬೆಲೆ ಎಷ್ಟೈತಿ, 375 ಐತಿ. ಹೌದಾ? ಅದೇ ಕೊಂಡು 300ಗೆ ಏನ್ ಮಾರಿದನು ಅಂದ್ರ ಮಾರಿದ ಬೆಲೆ ಎಷ್ಟಾತಿಲಿ, ಮಾರಿದ ಬೆಲೆ ಎಷ್ಟೈತಿ ಇಲ್ಲಿ, 300 ರು. ಎಷ್ಟು, 300 ರೂಪಾಯಿ. ಕೇಳಿದ್ದೆಷ್ಟು ಅವರು, ಏನು ಕೇಳ್ಯಾರ ಅವರು, ನಷ್ಟ ಎಷ್ಟು ನಷ್ಟ ಆಗಿದೆ ಅಂತ ಹೇಗೆ ಏನ್ ಮಾಡ್ಯಾರ ಅವರು ಕ್ವಶನ್ ಮಾಡ. ಹಾಗಾದ್ರ ನಷ್ಟ ಈಕ್ವಲ್ ಟು ಫಾರ್ಮುಲಾ ಏನೈತಿ ನಮಗ, ಒಂದ್ಸಲ ನೋಡ್ರಿ. ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಏನು, ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ಹಾಕಿದಾಗ ಏನ್ ಸಿಗತೈತಿ ನಮ್ಗ, ನಷ್ಟ ಸಿಗತೈತಿ. ಅದೇ ರೀತಿ ಲಾಭ ಬೇಕಾಗಿತ್ತಂದ್ರ ಮಾರಿದ ಬೆಲೆ ಒಳಗ ಕೊಂಡ ಬೆಲೆಯನ್ನು ಕಳೆದು ಬಿಡ್ಬೇಕಿತ್ತು. ಹೌದಿಲ್ಲ? ಈಗೇನ್ ಕೇಳ್ಯಾರ, ನಷ್ಟವನ್ನು ಕೇಳ್ಯಾರ. ಅಂದ್ರ ಎಷ್ಟಾತ್ಪ ನೋಡ್ರಿ, ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಅಂದ್ರೆ ಎಷ್ಟೈತಿ, 375 ಐತಿ. ಅದೇ ರೀತಿ ಮಾರಿದ ಬೆಲೆ ಅಂದ್ರೆ ಎಷ್ಟೈತಿ, 300 ಐತಿ. ನೋಡ್ರಿ, 375 300 ಕಳಿರಿ. 5 7 7 3 3 ಹೋದ್ರ 0. ಅಂದ್ರೆ ಎಷ್ಟು ಬಂತು ನಮ್ಗ, 75 ರು ಬಂತು. ಅಂದ್ರ ಆದಂತ ನಷ್ಟ ಎಷ್ಟಿಲ್ಲ ನಮ್ಗ, 75 ರೂಪಾಯಿ. ಬಸವರಾಜನಿಗೆ ಒಂದು ಮಾವಿನ ಹಣ್ಣು ಪೆಟ್ಟಿಗೆಯನ್ನ 375 ಖರೀದಿ ಮಾಡಿ 300 ಮಾರಿದ ಅಂದ್ರ ಅವಾಗ ಎಷ್ಟು ಲಾಸ್ ಆತಿಲಿ, 75 ರೂಪಾಯಿ ಏನಾತಿಲಿ ಅವಾಗ ಲಾಸ್ ಆಯ್ತು ಅಂತ ಹೇಗೆ ನಮ್ಗ ಗೊತ್ತಾಯ್ತು. ಅದೇ ರೀತಿ ಇಲ್ಲಿ ಏನ್ ಮಾಡಿದೇವಿ, ಲಾಭ ನಷ್ಟದ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಗೊತ್ತಾದ. ಇದ್ರ ಮೇಲೆ ನೀವು ಬೇರೆ ಬೇರೆ ದತ್ತಾಂಶಗಳನ್ನು ಬಳಸ್ಕೊಂಡ್ಕೆ ಏನ್ ಮಾಡ್ರಿ, ಬೇರೆ ಬೇರೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ರಿ. ಅವಾಗ ಏನಾಗುತ್ತೆ ನಿಮ್ಗ ಇನ್ನೊಂದಿಷ್ಟು ಸುಲಭ ಆಗುತ್ತೆ. ಇವು ಲಾಭ ನಷ್ಟ ಕಂಡು ಹಿಡಿದು ಗೊತ್ತಾದ. ಒಂದೊಂದ್ಸಲ ಏನ್ ಕ್ವಶನ್ ಮಾಡಿರ್ತಾನಂತಂದ್ರ, ಒಂದು ಕ್ವಶನ್ ಒಳಗ ನಷ್ಟವನ್ನು ಕೊಟ್ಟಿರ್ತಾನ ಅಥವಾ ಲಾಭವನ್ನು ಕೊಟ್ಟಿರ್ತಾನ. ಕೊಂಡ ಬೆಲೆಯನ್ನು ಕೊಟ್ಕೆ ಮಾರಿದ ಬೆಲೆ ಎಷ್ಟಂತ ಕೇಳ್ಬೋದು, ಮಾರಿದ ಬೆಲೆಯನ್ನು ಕೊಟ್ಕೆ ಕೊಂಡ ಬೆಲೆ ಎಷ್ಟಂತ ಹೇಗೆ ಕೇಳ್ಬೋದು. ಹೌದಾ? ಈ ರೀತಿ ಕೇಳ್ತಿರ್ತಾನ. ಒಂದೊಂದ್ಸಲ ಏನ್ ಮಾಡ್ತಾನ, ಕೊಂಡ ಬೆಲೆ ಕೊಟ್ಕೆ ಶೇಕಡಾನು ಕೊಟ್ಟಿರ್ತಾನ. ಶೇಕಡಾ ಲಾಭ ಎಷ್ಟು ನಷ್ಟ ಎಷ್ಟು ಹಿಂಗ್ ಕೊಟ್ಕೆ ಒಂದು ಅಸಲು ಎಷ್ಟು ಅಥವಾ ಮಾರಿದ ಬೆಲೆ ಎಷ್ಟು, ಕೊಂಡ ಬೆಲೆ ಎಷ್ಟು ಮಾರಿದ ಬೆಲೆ ಎಷ್ಟು, ಈ ರೀತಿ ಪ್ರಶ್ನೆಗಳು ಕೂಡ ಬಂದಿರ್ತಾವ. ಹೌದಿಲ್ಲ? ಹಾಗಾದ್ರ ಅವುಗಳನ್ನು ಯಾವ ರೀತಿ ಪ್ರಶ್ನೆಗಳಿರ್ತಾವ, ಅವುಗಳಿಗೆ ಸೂತ್ರಗಳು ಗೊತ್ತದ ಅವುಗಳನ್ನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ, ಆ ಪ್ರಶ್ನೆಗಳಿಗೆ ಯಾವ ಸೂತ್ರವನ್ನು ಬಳಸಬೇಕು ಅಂತ ಹೇಗೆ ಈ ನೆಕ್ಸ್ಟ್ ನೋಡ್ತಾ ಹೋಗೋಣ. ಏನ್ ಮಾಡೋಣ ಈಗ, ಕೊಂಡ ಬೆಲೆ ಅಥವಾ ಮಾರಿದ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಯುವುದು, ಏನು, ಕೊಂಡ ಬೆಲೆ ಅಥವಾ ಮಾರಿದ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿದು ಅಂತ ಹೇಗೆ ನೋಡ್ತಾ ಹೋಗೋಣಂತ. ಮೊದಲ ಏನ್ ಮಾಡೋಣ, ಲಾಭವಿದ್ದಾಗ ನಾವು ಏನು ಕೊಡುವಂತ ಪ್ರಶ್ನೆಗಳೊಳಗ ಯಾವ್ದೋ ಒಂದು ವಸ್ತುವನ್ನ ಕೊಂಡ ಬೆಲೆ 100 ರೂಪಾಯಿ ಐತಿ, ಅದರ ಆದಂತ ಲಾಭ ಎಷ್ಟು, 10%, 10% ಅಥವಾ 10 ರೂಪಾಯಿ. ಈ ರೀತಿ ಕೊಟ್ಟಾಗ ಬರೀ ಲಾಭದ ಪ್ರಶ್ನೆಗಳ ಕೇಳಿದಾಗ ಯಾವ ರೀತಿ ಬಿಡಿಸುವುದು ಅಂತ ಹೇಗೆ ಮೊದಲನೇದಾಗಿ ನೋಡ್ತಾ ಹೋಗೋಣ. ಅದಕ್ಕ ಒಂದು 2 ತರನಾದ ಸೂತ್ರಗಳು ಇಲ್ಲಿ, ಅದನ್ನ ಮೊದ್ಲೇದ್ ಏನ್ ಸೂತ್ರ ಐತಲ್ಲ, ಈ ಸೂತ್ರವನ್ನು ನೋಡ್ರಿ. ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತ ಹೇಗೆ ನಮ್ ಸೂತ್ರ ಐತಿ. ಹೌದಾ? ಈ ಸೂತ್ರದೊಳಗ ನಾವು ಕೊಟ್ಟಂತ ದತ್ತಾಂಶಗಳೊಳಗ ಒಂದ್ಸಲ ಏನ್ ಮಾಡ್ತಾನಂದ್ರ, ಲಾಭ ಕೊಟ್ಟಿರ್ತಾನ, ಏನು ಲಾಭವನ್ನು ಕೊಟ್ಟಿರ್ತಾನ, ಮಾರಿದ ಬೆಲೆ ಕೊಟ್ಟಿರ್ತಾನ. ಏನ್ ಕ್ವಶನ್ ಮಾಡ್ತಾನಂದ್ರ ಅವ ಕೊಂಡ ಬೆಲೆಯನ್ನು ಕ್ವಶನ್ ಮಾಡ್ತಾನ. ಅದೇ ರೀತಿ ಒಂದ್ಸಲ ಲಾಭ ಕೊಟ್ಟು ಕೊಂಡ ಬೆಲೆ ಕೊಟ್ಟು ಮಾರಿದ ಬೆಲೆಯನ್ನು ಕ್ವಶನ್ ಮಾಡ್ತಾನೆ. ಅವಾಗ ಯಾವ ರೀತಿ ಅಂದ್ರೆ ಇದೇ ಸೂತ್ರವನ್ನು ಏನ್ ಮಾಡ್ಬೇಕು, ಮಾರಿದ ಬೆಲೆಯನ್ನ ಕಂಡು ಹಿಡಿಬೇಕಾಗಿತ್ತು. ಈ ಸದ್ ನಾವೇನು ಕೊಂಡ ಬೆಲೆಯನ್ನು ಕಂಡು ಹಿಡಿಬೇಕಾಗಿತ್ತು. ಏನ್ ಮಾಡ್ಬೇಕು, ಮಾರಿದ ಬೆಲೆ ಮೈನಸ್ ಲಾಭ ಅಂತ ಹೇಗೆ ಹಾಕೊಂಡ್ಬಿಡ್ಬೇಕು. ಏನು, ಈ ಕೊಂಡ ಬೆಲೆ ಅನ್ನೋದು ಐತಲ್ಲ, ಇದನ್ನ ಈ ಕಡೆ ತಗೊಂಬಂದಕ್ಕೆ ಲಾಭವನ್ನು ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಹೌದಿಲ್ಲ? ಆ ಸೂತ್ರವನ್ನ ಎಕ್ಸ್ಚೇಂಜ್ ಮಾಡ್ಕೋದು ಆ ಪದಗಳನ್ನ, ಅವಾಗ ಏನಾಗುತ್ತೆ, ಕೊಂಡ ಬೆಲೆ ಸಿಗ್ತದೆ. ಅದೇ ತರ ಮಾರಿದ ಬೆಲೆ ಕೂಡ ಅದೇ ತರ. ಮಾರಿದ ಬೆಲೆ ಅಂತಂದ್ರೆ ಏನಿಲ್ಲಿ, ಮಾರಿದ ಬೆಲೆ ಬೇಕಾಗಿತ್ತಂದ್ರ ಆ ಮಾರಿದ ಬೆಲೆ ಈ ಸೈಡ್ ತಂದಕ್ಕೆ ಲಾಭವನ್ನು ಈ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಯಾಕಂದ್ರ ಕೊಂಡ ಬೆಲೆ ಮುಂದೆ ಏನೈತಿ, ಮೈನಸ್ ಐತಿ, ಅದ್ರ ಸಲಗ ಈ ಕಡೆ ಬಂದಾಗ ಏನಾಗುತ್ತದ, ಪ್ಲಸ್ ಆಗುತ್ತೆ. ಅಂದ್ರ ಇಲ್ಲಿ ಮತ್ತೆ 2 ಸೂತ್ರಗಳ ನಮ್ಗ ನೆನಪಿಡಬೇಕ ಸಿಕ್ಕಂಗ ಅದು ಯಾವ್ಯಾವು,
ಕೊಂಡ ಬೆಲೆ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಲಾಭ, ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ಇವೆರಡು ಸೂತ್ರಗಳನ್ನ ನೆನ್ಪಿಟ್ಕೋ. ಹಾಗಾದ್ರೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೋ, ಲಾಭ ಇದ್ದಾಗ ಅಷ್ಟೇ ಇವು ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಕೊಂಡ ಬೆಲೆ ಮತ್ತು ಮಾರಿದ ಬೆಲೆಗಳನ್ನ ಕಂಡುಹಿಡಿದು ಯಾವ ರೀತಿ ಅಂತ ನೋಡೋಣ. ನೋಡ್ರಿ ಕ್ವಶನ್ ಏನಪ್ಪಾ ಅಂತಂದ್ರ, ಒಂದು ವಸ್ತುವಿನ ಮಾರಿದ ಬೆಲೆ 784 ಮತ್ತು ಲಾಭ ರೂಪಾಯಿ 26ಗಳಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಏನು ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ನೋಡ್ರಿ ಕೊಟ್ಟಂತ ಪ್ರಶ್ನೆ ಒಳಗೆ ಏನೇನ್ ಕೊಟ್ರ ಅವುಗಳನ್ನ ಮೊದಲು ಬರ್ಕೊಂಡು, ಒಂದು ವಸ್ತುವಿನ ಮಾರಿದ ಬೆಲೆಯನ್ನು ಕೊಟ್ರ, ಮಾರಿದ ಬೆಲೆ ಎಷ್ಟು ಕೊಟ್ರ? 784 ರು ಕೊಟ್ರ. ಅದೇ ತರ ಮತ್ತು ಲಾಭ ಎಷ್ಟೈತಿ ಅಂತ ಹೇಳ್ಯಾರ ಅವರು? 26 ರೂಪಾಯಿ ಲಾಭ ಆಗೈತಿ. ಅವ್ರು ಕೇಳಿದ್ದೇನು? ಕೊಂಡ ಬೆಲೆ. ಕೊಂಡ ಬೆಲೆ ಈಕ್ವಲ್ ಟು ಏನ್ ಮಾಡ್ಯಾರ ಅವರು? ಪ್ರಶ್ನೆಯನ್ನು ಕೇಳ್ಯಾರ. ಹಾಗಾದ್ರೆ ಇನ್ನೇ ಇಲ್ಲಿ ಹಿಂದ್ಗಡೆ ನೋಡ್ರಿ, ಕೊಂಡ ಬೆಲೆಯನ್ನು ಕಂಡುಹಿಡಿಬೇಕಂತಂದ್ರೆ ಸೂತ್ರ ಏನೈತಿ? ಮಾರಿದ ಬೆಲೆಯನ್ನ ಲಾಭದೊಳಗ ಕಳೆದು ಬಿಡಬೇಕು. ಏನು? ಮಾರಿದ ಬೆಲೆಯಲ್ಲಿ ಲಾಭವನ್ನು ಕಳೆದು ಬಿಟ್ಟಾಗ ನಮ್ಗೆ ಏನ್ ಸಿಗ್ತೈತಿ? ಕೊಂಡ ಬೆಲೆ ಎಷ್ಟು ಅಂತ ಹೇಗೆ ಸಿಗ್ತೈತಿ. ಹೌದಾ? ಏನೈತಿ? ಕೊಂಡ ಬೆಲೆ ಸೂತ್ರ ಮಾರಿದ ಬೆಲೆ, ಅದ್ರಾಗ ಏನ್ ಕಳಿಬೇಕು? ಲಾಭವನ್ನ ಕಳೆದು ಬಿಡು. ಅವಾಗ ಏನ್ ಸಿಗ್ತದೆ ನಮ್ಗ? ಕೊಂಡ ಬೆಲೆ ಎಷ್ಟು ಅಂತ ಹೇಗೆ ಸಿಕ್ಬಿಡ್ತೈತಿ. ಮಾರಿದ ಬೆಲೆ ಅಂದ್ರೆ ಎಷ್ಟೈತಿ? 784 ರೂಪಾಯಿ ಐತಿ. ಲಾಭ ಎಷ್ಟಾಗೈತಿ? 26 ರೂಪಾಯಿ. ನೋಡ್ರಿ 784ರಾಗ 26 ಕಳೀನಿ. ನೋಡ್ರಿ 14ರಾಗ 4ರಾಗ 6 ಹೋಲರಕ್ಕ ಒಂದು ಕೈಲಾಗ ಇಳಿಸ್ಕೋತೀವಿ, 14. 14ರಾಗ 6 ಹೋದ್ರ 8. 14ರಾಗ 6 ಹೋದ್ರ 8. 8ರಾಗ 3 ಹೋದ್ರ 5. 7ಕ್ಕ 7 ಅಂದ್ರ 758. ಏನಿದು? 758 ರು. ಏನಿದು? ಕೊಂಡ ಬೆಲೆ. ಅಂದ್ರ ಏನು? ಒಂದು ವಸ್ತುವನ್ನ ನಾವು 758 ರೂಪಾಯಿ ಖರೀದಿ ಮಾಡಿ 784 ರೂಪಾಯಿಗೆ ಮಾರಿದ್ರ ನಮ್ಗೆ ಎಷ್ಟು ರೂಪಾಯಿ ಲಾಭ ಸಿಗ್ತೈತಿ? 26 ರೂಪಾಯಿ ಲಾಭ ಸಿಗ್ತೈತಿ ಅಂತ ಹೇಗೆ ನಮ್ಗ ಏನಾಯ್ತು ಈ ಪ್ರಶ್ನೆಯಿಂದ ಗೊತ್ತಾದ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ಒಂದು ವಸ್ತುವಿನ ಕೊಂಡ ಬೆಲೆ 25 ಮತ್ತು ಲಾಭ 3ಗಳಾದರೆ ಅದರ ಮಾರಿದ ಬೆಲೆ ಎಷ್ಟು? ಏನು? ಮಾರಿದ ಬೆಲೆ ಎಷ್ಟು? ನೋಡ್ರಿ ಕೊಟ್ಟಂತ ಪ್ರಶ್ನೆಗಳೊಳಗ ಏನೈತೆ ಅಂದ್ರ, ಒಂದು ವಸ್ತುವನ್ನ 25 ರೂಪಾಯಿ ಕೊಟ್ಟಕ್ಕೆ ನಾವು ಖರೀದಿ ಮಾಡೇವಿ. ಅವಾಗ ಖರೀದಿ ಮಾಡಿದಾಗ ನನ್ನ ಲಾಭ ಎಷ್ಟಾಯ್ತು? 3 ರೂಪಾಯಿ ಆಯ್ತು. ಹಾಗಾದ್ರ ಮತ್ತೊಬ್ಬ ವ್ಯಕ್ತಿ ನನ್ಗೆ ಏನ್ ಮಾರಿರ್ತಾನಲ್ಲ, ಅವ್ ಎಷ್ಟು ರೂಪಾಯಿಗೆ ಮಾರ್ಯಾನವ, ನಾ ಅದನ್ನ ಎಷ್ಟು ರೂಪಾಯಿ ಖರೀದಿ ಮಾಡೀನಿ ಅನ್ನೋದ ಕ್ವಶನ್ ಇದೆ. ಹಾಗಾದ್ರ ಕೊಟ್ಟಂತ ಪ್ರಶ್ನೆ ಒಳಗ ಏನೇನ್ ಕೊಟ್ರಪ್ಪ ನೋಡೋಣ. ಕೊಂಡ ಬೆಲೆಯನ್ನು ಕೊಟ್ರ. ಅಂದ್ರ ಒಂದು ವಸ್ತುವನ್ನು ಕೊಂಡ ಬೆಲೆ ಎಷ್ಟೈತಿ? 25. ಕೊಂಡ ಬೆಲೆ ಎಷ್ಟೈತಿ? 25 ರೂಪಾಯಿ ಐತಿ. ಹೌದಾ? ಲಾಭ ಎಷ್ಟೈತಿ? 3 ರೂಪಾಯಿ. ಕ್ವಶನ್ ಕೇಳಿದ್ದೇನೋ ಅವರು? ಮಾರಿದ ಬೆಲೆ ಕೇಳ್ಯಾರ. ಮಾರಿದ ಬೆಲೆ ಈಕ್ವಲ್ ಟು ಏನ್ ಮಾಡ್ಯಾರ ಅವ್ರು? ನಮ್ಗ ಕ್ವಶನ್ ಮಾಡ್ಯಾರ. ನೋಡ್ರಿ ಮಾರಿದ ಬೆಲೆ ಅಂದ್ರೆ ಸೂತ್ರ ಏನೈತಿ ನಮ್ಗ? ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ಅಂದ್ರ ಕೊಂಡ ಬೆಲೆ ಒಳಗ ನಾವ್ ಅದನ್ನೇನ್ ಖರೀದಿ ಮಾಡಿರ್ತಾರಲ್ಲ ಆ ಬೆಲೆ ಒಳಗ ಎಷ್ಟು ಲಾಭ ಆಗೈತಲ್ಲ ಅದನ್ನ ಕೂಡಿಸಿದಾಗ ಏನ್ ಸಿಗ್ತದೆ? ಅದನ್ನ ಎಷ್ಟಕ್ಕೆ ನಾವು ಖರೀದಿ ಮಾಡಿ ಅವ್ರು ಎಷ್ಟಕ್ಕೆ ಮಾರ್ಯಾರ ಅನ್ನೋದು ನಮಗ ಸಿಗ್ತೈತಿ. ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ. ಏನು? ಮಾರಿದ ಬೆಲೆ ಈಕ್ವಲ್ ಟು ಸೂತ್ರ ಏನು? ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ. ಏನು? ಕೊಂಡ ಬೆಲೆ ಪ್ಲಸ್ ಲಾಭ. ಏನು? ಪ್ಲಸ್ ಲಾಭ. ಅಂದ್ರೆ ಕೊಂಡ ಬೆಲೆಯೊಳಗ ಲಾಭವನ್ನು ಕೂಡಿಸಿದಾಗ ಅವ್ರು ಎಷ್ಟಕ್ಕೆ ಮಾರ್ಯಾರ ಅನ್ನೋದು ನಮ್ಗ ಸಿಕ್ಬಿಡ್ತೈತಿ. ಹಾಗಾದ್ರ ನೋಡ್ರಿ ಕೊಟ್ಟಂತ ಸೂತ್ರದೊಳಗೆ ಹಾಕೋಣ ದತ್ತಾಂಶ. ಕೊಂಡ ಬೆಲೆ ಅಂದ್ರೆ ಎಷ್ಟೈತಿ? 25 ಐತಿ. ಎಷ್ಟನ್ನ ಕೂಡಿಸಂತ ಹೇಳ್ಯಾರ? ಎಷ್ಟನ್ನ ಕೂಡಿಸ್ಬೇಕು? ಲಾಭ ಎಷ್ಟಾಗೈತಿ? 3 ಕೂಡಿಸ್ಬಿಡು.
25ರಾಗ 3 ಕೂಡಿಸ್ಕೊಳ. 5ರಾಗ 3 ಕೂಡಿಸಿದ್ರ 8. 5ರಾಗ 3 ಕೂಡಿಸಿದ್ರ 8, 2ಕ್ಕ 2. ಹಾಗಾದ್ರ ಮಾರಿದ ಬೆಲೆ ಎಷ್ಟಾತ ಇಲ್ಲಿ? 28 ರೂಪಾಯಿ. ಏನು ಮಾರಿದ ಬೆಲೆ ಎಷ್ಟಾತ್ ನಮ್ಗಿಲ್ಲಿ? 28 ರೂಪಾಯಿ ಅಂತ ಹೇಗೆ ಕರಿತೀವಿ. ಎಷ್ಟಾಯ್ತು? 28 ರೂಪಾಯಿ ನಮಗೇನಾಯ್ತು? ಮಾರಿದ ಬೆಲೆ ಆಯ್ತು. ಇದು ಏನಾಯ್ತು? ಕೊಂಡ ಬೆಲೆ ಯಾವ ರೀತಿ ಕಂಡುಹಿಡಿದು ಆ ಹಿಂದಿನ ಪ್ರಶ್ನೆಯನ್ನು ನೋಡಿದೆ. ಅದೇ ರೀತಿ ನಾವು ಮಾರಿದ ಬೆಲೆ ಯಾವ ರೀತಿ ಕಂಡುಹಿಡಬೇಕು ಅನ್ನೋದು ಈಗ ಗೊತ್ತು. ಅದೇ ತರ ನಮಗೇನು ಲಾಭ ಇದ್ದಾಗ ಮತ್ತೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದಂದ್ರ ನೆಕ್ಸ್ಟ್ ಈ ರೀತಿ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಯಾವ ರೀತಿ ನೋಡ್ರಿ. ಒಂದು ವಾಹನದ ಅಸಲು ಬೆಲೆ ರು 10,000 ಅದನ್ನು 12% ಲಾಭಕ್ಕೆ ಮಾರಿದರೆ ವಾಹನದ ಮಾರಿದ ಬೆಲೆಯನ್ನ ಕಂಡು ಹಿಡಿಯಿರಿ. ಏನದಂದ್ರ ಒಂದು ಕಾರ್ ಇದೆ ಅಥವಾ ಒಂದು ವಾಹನ ಐತಿ, ಹೌದಾ? ಇದು ಒಂದು ಯಾವ್ದ ವಾಹನ ಐತಿ ಅಂತ ಹೇಳಿ ತಗೋಣ. ಈ ವಾಹನದ ಅಸಲು ಬೆಲೆ ಎಷ್ಟೈತಿ? 10,000 ರೂಪಾಯಿ ಐತಿ. ಎಷ್ಟು? 10,000 ರೂಪಾಯಿ. 10,000 ರೂಪಾಯಿ ಐತಿ. ಅಸಲು ಬೆಲೆ 10,000, ಅದನ್ನ 12% ಲಾಭಕ್ಕೆ ನಾ ಇದನ್ನ 10,000 ರೂಪಾಯಿ ಐತಲ್ಲ, ಇದನ್ನ ಏನ್ ಮಾಡಾಕತ್ತೀನಿ? ನನಗೆ 12% ಲಾಭ ಬರಷ್ಟು. ಏನು? ಎಷ್ಟು? 12% ಲಾಭ ಬರಷ್ಟು ಇಟ್ಕೊಂಡು ಈ ಕಾರನ್ನ ನಾನು ಏನ್ ಮಾಡಾಕತ್ತೀನಿ? ಮಾರಾಕತ್ತೀನಿ. ಅಂದ್ರ ಮೂಲ ಬೆಲೆಗಿಂತ ಎಷ್ಟು ಲಾಭ ಇರ್ಬೇಕು ನನಗ? 12% ಅಷ್ಟು ಲಾಭ ಬರಷ್ಟು ಈ ಕಾರನ್ನ ಏನ್ ಮಾಡ್ತೀನಿ? ನಾನು ಮಾರ್ತೀನಿ. ಹಾಗಾದ್ರ ನನಗೇನ್ ಬೇಕಾಗಿತ್ತು ಈಗ? ಮಾರಿದ ಬೆಲೆ ಎಷ್ಟು? 12% ಮಾರ್ತೀನಿ ಅಂದ್ರ ಎಷ್ಟಕ್ಕೆ ಮಾರಿದ್ರ ಈ ಕಾರು 12% ಲಾಭ ಬರುತ್ತಾ ಅಂತ ಹೇಳಿ ಕ್ವಶನ್. ಹಾಗಾದ್ರೆ ಕೊಟ್ಟಂತ ದತ್ತಾಂಶಗಳು ಯಾವ್ದು ನೋಡ್ರಿ? ಅಸಲನ್ನ ಕೊಟ್ರ. ಅಸಲು ಅಥವಾ ಕೊಂಡ ಬೆಲೆ ಅಂತ ಕೂಡ ನಾವು ಕರಿತೀವನ್ನ. ಅಸಲು ಎಷ್ಟೈತಿ? 10,000 ರು ಅದ, ಹೌದಾ? ಶೇಕಡಾ ಲಾಭ ಎಷ್ಟಾಗೈತಿ? ಶೇಕಡಾ ಲಾಭ ಎಷ್ಟು ಇರ್ಬೇಕಂತ ಹೇಳ್ಯಾರ ಅವರು? 12%. ಎಷ್ಟು? 12%ದಷ್ಟು ಲಾಭ ಇರ್ಬೇಕು ಅಂತ ಹೇಳಿ ನಮ್ಗೆ ಏನ್ ಮಾಡ್ಯಾರ ಅವರು? ಕ್ವಶನ್ ಒಳಗ ಹೇಳ್ಯಾರ, ಹೌದಾ? ಹಾಗಾದ್ರ ಕೇಳಿದ್ದೇನವರು? ಮಾರಿದ ಬೆಲೆ. ಏನು? ಮಾರಿದ ಬೆಲೆ ಎಷ್ಟು ಅಂತ ಹೇಳಿ ಕ್ವಶನ್ ಮಾಡ್ಯಾರ. ಹಾಗಾದ್ರ ಮಾರಿದ ಬೆಲೆ ಕೊಟ್ಟಂತ ದತ್ತಾಂಶಗಳು ಅಸಲು, ಶೇಕಡಾ, ಲಾಭ. ಕೇಳಿದ್ದೇನು? ಮಾರಿದ ಬೆಲೆ. ಇದಕ್ಕೆ ಸೂತ್ರ ಏನೈತಿ ನಮಗ? ಮಾರಿದ ಬೆಲೆ ಈಕ್ವಲ್ ಟು 100 ಪ್ಲಸ್ ಶೇಕಡಾ ಲಾಭ ಡಿವೈಡೆಡ್ ಬೈ 100 ಇಂಟು ಅಸಲು. ನಮ್ಮ ಸೂತ್ರ ನೆನಪೈತಿ, ಹಿಂದಿನ ವಿಡಿಯೋ ಕ್ಲಿಪ್ ಒಳಗ ಬಳಸೇವಿ. ಅಂದ್ರ ಈ ರೀತಿ ದತ್ತಾಂಶಗಳನ್ನು ಕೊಟ್ಟಾಗ ನಮಗ ಇಲ್ಲಿ ಇನ್ನೊಂದ್ ತರ ಕೇಳಬಹುದು. ಹಿಂದಿನ ಲಾಭ ಈಕ್ವಲ್ ಟು ಏನು ಮಾರಿದ ಬೆಲೆ. ನಾವು ಹಿಂದಿಂದ ಒಂದು ಇಲ್ಲಿ ಕಂಡಿಡ್ದೇವಲ್ಲ, ಇದೇ ಸೂತ್ರದೊಳಗೆ ಹಾಕಕ್ ಬರಲ್ಲ ಅಂತ ಹೇಳಿ ಕೇಳ್ಬೋದು. ಈ ಸೂತ್ರದೊಳಗೆ ಹಾಕಕ್ ಬರಲ್ಲ. ಇಲ್ಲಿ ಏನು ಬರೇ ಲಾಭಕ್ಕೆ ಕೊಟ್ಟಿಲ್ಲ ಅವರು, ಎಷ್ಟು ರೂಗಳಲ್ಲಿ ಕೊಟ್ಟಿಲ್ಲ, ಪ್ರತಿಶತದೊಳಗೆ ಕೊಟ್ಟರ. ಅದ್ರ ಸಲುವಾಗಿ ನಾವೇನ್ ಮಾಡಕತ್ತೀವಿ? ಸೂತ್ರವನ್ನ ಬದಲು ಮಾಡ್ಬೇಕಾಗತ್ತೆ, ಹೌದಾ? ಸೂತ್ರ ಏನೈತಿ ನಮಗ? ಮಾರಿದ ಬೆಲೆ ಈಕ್ವಲ್ ಟು ಸೂತ್ರ ಏನೈತಿ? 100 ಪ್ಲಸ್ ಶೇಕಡಾ ಲಾಭ ಡಿವೈಡೆಡ್ ಬೈ 100 ಇಂಟು ಅಸಲು. ಏನು? 100 ಇಂಟು ಅಸಲು ಅಂತ ಹೇಗೆ ಕರಿತೇವೆ, ಹೌದಾ? ಈ ಸೂತ್ರದೊಳಗೆ ಹಾಕ್ಬಿಡೋಣ. ಎಷ್ಟು ನೀತಿ? 100ಕ್ಕೆ 100. ಎಷ್ಟು ಪ್ರತಿಶತ ಲಾಭ ಆಗೈತಿ ನಮಗಲ್ಲಿ? ಆಗ್ಬೇಕು 12% ಲಾಭ ಆಗ್ಬೇಕು. ಅಸಲು ಎಷ್ಟೈತಿ? 10,000 ಐತಿ, ಹೌದಾ? 10,000 ರೂಪಾಯಿ. ನೋಡ್ರಿ, 100 12 ಕೂಡಿಸ್ರಿ. 100ರಲ್ಲಿ 12 ಕೂಡಿಸೋಣ. 2ಕ್ಕೆ 2, 1ಕ್ಕೆ 1, 112. ಎಷ್ಟು? 112. ತೊಳಗೆ ಎಷ್ಟು? 100 ಇಂಟು ಎಷ್ಟೈತಿ? 10,000. 10,000. ನೋಡ್ರಿ, ಈ 0 ಹೋಯ್ತಾ? ಅದೇ ರೀತಿ ಈ 0ಗೆ ಈ 0 ಹೋಯ್ತು. ಉಳಿದಿದ್ದೇನಪ್ಪ ನಮಗ?
1 1 2 ಎಷ್ಟು 112 ಇಂಟು 100 ಎಷ್ಟು ಉಳಿತು ಇಲ್ಲಿ 100 ಉಳಿತು. ಇವು ಎರಡುಗಳನ್ನು ಗುಣಿಸ್ಬಿಡೋಣ. ನೋಡ್ರಿ 100 ಐತಿ, 100ಕ್ಕೆ 112ರಿಂದ ಗುಣಿಸು. 112 ಜೀರೋಲಿ 0, 112 ಜೀರೋಲಿ 0, 112 ಒಂದ್ಲೆ 112. ಹೌದಾ? ಎಷ್ಟು ಬಂತು? 11,200. ಎಷ್ಟು ಉತ್ತರ ಬರ್ತಿದೆ? 11,200. ಏನು 11,200 ಅಂದ್ರ ಎಷ್ಟಕ್ಕೆ ಮಾರುತ್ತೇವೆ ಇದನ್ನ ನಾವು? ಮಾರಿದ ಬೆಲೆ 11,200. 11,200 ರೂಪಾಯಿಗೆ ಮಾರಿದ್ರೆ ಮಾತ್ರ ನಮ್ಗ ಈ ವಾಹನಕ್ಕೆ 12% ಲಾಭ ಸಿಗುತ್ತೆ. ಹೌದಾ? ಎಷ್ಟು ಬರ್ತದೆ ಇದ್ರ ಉತ್ತರ? 11,200. ಅದೇ ತರ ನೆಕ್ಸ್ಟ್ ಬೇರೆ ಕ್ವಶನ್ಸ್ ನೋಡೋಣ. ನೋಡ್ರಿ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ರ, ಒಂದು ವಸ್ತುವನ್ನ ರು 1,400ಕ್ಕೆ ಮಾರಾಟ ಮಾಡುವುದರಿಂದ 40% ಲಾಭ ದೊರೆಯುತ್ತದೆ. ಶೇಕಡ 40% ಲಾಭ ದೊರೆಯುತ್ತದೆ. ಹಾಗಾದರೆ ವಸ್ತುವಿನ ಅಸಲು ಬೆಲೆ ಎಷ್ಟು? ಹಾಗಾದರೆ ವಸ್ತುವಿನ ಅಸಲು ಬೆಲೆ ಎಷ್ಟು ಅಂದ್ರ ಏನ್ ಕೊಟ್ರ ಅಂದ್ರ, ಒಂದು ವಸ್ತುವಿನ ಬೆಲೆ ಎಷ್ಟೈತಿ? 1,400 ರೂಪಾಯಿ ಐತಿ. ಅದನ್ನ ಎಷ್ಟಕ್ಕೆ ಮಾರಾಟ ಮಾಡಕತ್ತಾರ ಅವರು? 1,400 ರೂಪಾಯಿಗೆ ಮಾರಾಟ. ಅಂದ್ರ ಒಂದು ವಸ್ತು ಐತಿ ಅಂದ್ರ ಇಲ್ಲೊಂದು ಯಾವ್ದೋ ಒಂದು ವಸ್ತು ಐತಿ. ಈ ವಸ್ತುವನ್ನ ಅವ್ರು ಎಷ್ಟಕ್ಕೆ ಮಾರಾಕತ್ತಾರ? 1,400 ರೂಪಾಯಿಗೆ ಮಾರಾಕತ್ತಾರ. ಎಷ್ಟು? 1,400 ರೂಪಾಯಿಕ ಮಾರಾಕತ್ತಾರ. ಅವಾಗ ಅವ್ರ ಲಾಭ ಎಷ್ಟಾಗುತ್ತೆ? ಇದನ್ನ 1,400 ರೂಪಾಯಿಗೆ ಮಾರಿದ್ರ 1,400 ಮಾಡಿದ್ರ 40% ಅಷ್ಟು ಏನಾಗುತ್ತೆ? ಅವ್ರಿಗೆ ಲಾಭ ಆಗುತ್ತೆ. ಎಷ್ಟಾಗುತ್ತ? 40% ಅಷ್ಟು ಲಾಭ ಆಗುತ್ತೆ. ಹಾಗಾದ್ರೆ ಅದ್ರ ಮೂಲ ಬೆಲೆ ಎಷ್ಟಿರ್ಬೇಕು? ಮೂಲ ಬೆಲೆ ಎಷ್ಟೈತಿ ಅಷ್ಟನ್ನ 1,400 ಮಾರಿದಾಗ 40% ಲಾಭ ಸಿಗ್ತೈತಿ ಅಂತ ಹೇಗೆ ಕೇಳ್ಯಾರ. ಹಾಗಾದ್ರೆ ಅದ್ರ ಅಸಲು ಎಷ್ಟು? ಅದನ್ನ ಕೊಂಡ ಬೆಲೆ ಎಷ್ಟು? ಅದ್ರ ಮೂಲ ಬೆಲೆ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಹಾಗಾದ್ರೆ ಕೊಟ್ಟಂತ ಪ್ರಶ್ನೆ ಒಳಗ ಏನೇನ್ ಕೊಟ್ಟಾರ ಬರ್ಕೊಂಡಂತ. ಒಂದು ವಸ್ತುವನ್ನು 1,400ಕ್ಕೆ ಮಾರಾಟ ಮಾಡುವುದರಿಂದ ಏನು? ಮಾರಿದ ಬೆಲೆ. ಮಾರಿದ ಬೆಲೆ ಅಂತ ಹೇಗೆ ಕರಿತೇವೆ ನಾವು. ಮಾರಿದ ಬೆಲೆ ಎಷ್ಟೈತಿ? 1,400 ರೂಪಾಯಿ ಐತಿ. 1,400 ರೂಪಾಯಿ ಮಾರಿದ ಬೆಲೆ ಐತಿ. ಅದೇ ರೀತಿ ಶೇಕಡಾ ಲಾಭ ಎಷ್ಟೈತಿ ಅವ್ರಿಗೆ? ಶೇಕಡಾ ಲಾಭ 40% ಆದ್ರ ಅದ್ರ ಅಸಲು ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಅದರ ಅಸಲು ಎಷ್ಟು ಅಂತ ಹೇಗೆ ನಮ್ಗೆ ಏನ್ ಮಾಡ್ಯಾರ ಅವರು ಅಲ್ಲಿ ಕ್ವಶನ್ ಮಾಡ್ಯಾರ. ಹಾಗಾದ್ರೆ ಸೂತ್ರ ಏನೈತಪ್ಪ? ಒಂದ್ಸಲ ನೆನಸ್ಕ್ ಮಾಡ್ಕೋರಿ. ಮಾರಿದ ಬೆಲೆ ಈಕ್ವಲ್ ಟು ಈ ಸದ್ ನಮ್ಗೆ ಏನ್ ಕೊಂಡಾರ ಅವರು? ಅಸಲು ಕಳ್ಯಾರ. ಹೌದಾ? ಅಸಲು ಈಕ್ವಲ್ ಟು ಏನೈತಿ ಫಾರ್ಮುಲಾ? ಅಸಲು ಅಂದ್ರ ಕೊಂಡ ಬೆಲೆ ಈಕ್ವಲ್ ಟು ಅಂತ ಅದನ್ನಲ್ಲ. ಇದು ಯಾವ್ದು ಬೇಕಾಗಿತ್ತು ನಮ್ಗ? ಶೇಕಡಾ ಲಾಭವನ್ನು ಕೊಟ್ರ. ಅಂದ್ರ ನಾನು 3ನೇ ಸೂತ್ರವನ್ನು ಕೊಟ್ಟಿದ್ ನಿಮ್ಗ ನೆನಪೈತಿ. ಅಸಲು ಈಕ್ವಲ್ ಟು ಏನದ? ಅಸಲು ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡಾ ಲಾಭ 100 ಇಂಟು ಶೇಕಡಾ ಲಾಭ ಇಂಟು ಮಾರಿದ ಬೆಲೆ. ಅಸಲು ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡಾ ಲಾಭ ಇಂಟು ಮಾರಿದ ಬೆಲೆ. ಇದು ನಮಗ್ ಸೂತ್ರ. ಇದ್ರೊಳಗ ಕೊಟ್ಟಂತ ದತ್ತಾಂಶಗಳನ್ನ ಹಾಕೋಣ. 100 ಐತಿ, 100ಕ್ಕೆ 100, ಆನಂತರ 100ಕ್ಕೆ 100 ಪ್ಲಸ್ ಶೇಕಡಾ ಲಾಭ ಅಂದ್ರೆ ಎಷ್ಟು ಕೊಟ್ರ ಅವರು? 40% ಕೊಟ್ರ. ಇಂಟು ಅಸಲ್ ಮಾರಿದ ಬೆಲೆ ಎಷ್ಟೈತಿ? 1,400 ರೂಪಾಯಿ. ಹೌದಾ? ಅದನ್ನು ಬರ್ಕೊಂಡೆ. ಈಗ ಇದನ್ನು ಬಿಡಿಸ್ತಾ ಹೋಗೋಣಂತ. 100ಕ್ಕೆ 100, 100 140 ಕೂಡಿಸಿದ್ರ 140 ರೂಪಾಯಿ ಆಯ್ತು. ಇಂಟು ಎಷ್ಟೈತಿ? 1,400 ಐತಿ. ನೋಡ್ರಿ, ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು. 14 ಒಂದ್ಲೆ 14 ಹತ್ಲೆ 14 ಹತ್ಲೆ ಎಷ್ಟು? 140. ಇನ್ನು ಉಳಿದಿದ್ದೇನು? 100 ಇಂಟು 10. ಇವೆರಡು ಗುಣಿಸ್ಬಿಡೋಣ. 100ನ್ನ 10ರಿಂದ ಗುಣಿಸೋಣ. 10 0 0, 10 0 0, 10 1 10, 10 1 10.
ಅಂದ್ರೆ ಎಷ್ಟು ಬಂತಿದು 1,000 ಏನು 1,000 ರು. ಇದು ಏನಿದು ಅಸಲು. ಅಂದ್ರ ಯಾವುದೋ ಒಂದು ವಸ್ತುವಿನ ಬೆಲೆ ಅಂದ್ರೆ ಇಲ್ಲಿ ಏನೈತಲ್ಲ ಈ ವಸ್ತುವಿನ ಬೆಲೆ 1,000 ರೂಪಾಯಿ ಇತ್ತಂದ್ರ ನಮಗೆ 40% ಲಾಭ ಬಂದು ಅದನ್ನೇನೋ 1,400 ರೂಪಾಯಿಗೆ ಮಾರಿದೇವೆ ಅಂದ್ರೆ 1,400 ರೂಪಾಯಿಗೆ ಮಾರ್ಬೇಕಾಗಿತ್ತಂದ್ರ 40% ಲಾಭ ಬರ್ಬೇಕಾಗಿತ್ತಂದ್ರೆ ಎಷ್ಟಕ್ಕೆ ಮಾರ್ಬೇಕು ನಾವು ಅದನ್ನ 1,400 ರೂಪಾಯಿ ಮಾರಿದಾಗ ಏನಾಗುತ್ತದೋ ನಮಗೇನು ಸಿಗ್ತೈತಿ 40% ಲಾಭ ಸಿಗ್ತೈತಿ. ಹಾಗಾದ್ರೆ ಅದರ ಅಸಲು ಅಥವಾ ಅದರ ಮೂಲ ಬೆಲೆ ಏನೈತಿ ನಮಗಿಲ್ಲಿ 1,000 ರೂಪಾಯಿ ಐತಿ. ಏನ್ ಮಾಡಿದೇವೆ ಇದುವರೆಗಿನ ಒಂದ್ಸಲ ಹಿಂದಲಿತ ನೋಡ್ಕೊರಿ. ಲಾಭದ ಮೇಲೆ ಅಂದ್ರ ಕೊಂಡ ಬೆಲೆ ಮಾರದ ಬೆಲೆಗಳನ್ನ ಕಂಡು ಹಿಡಿಯಾಕತ್ತೇವೆ. ಯಾವ್ಯಾವ ಲಾಭಗಳಿದ್ದಾಗ ಈ ಹಿಂದಿನ ಎಲ್ಲ ಪ್ರಶ್ನೆಗಳು ಏನ್ ನೋಡಿದೆ ನಾವು ಲಾಭಗಳಿದ್ದಾಗ ಸೂತ್ರಗಳನ್ನು ಬಳಸ್ಕೊಂಡ್ಕೆ ಕೊಂಡ ಬೆಲೆ ಅಥವಾ ಮಾರಿದ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿದು ಗೊತ್ತಾದ. ಹೌದಾ? ಅದೇ ತರ ಒಂದೊಂದಿಷ್ಟು ಪ್ರಶ್ನೆಗಳು ಏನಿರ್ತಾವ ಅಂದ್ರ ನಷ್ಟ ಇರ್ತಾವ. ಹೌದಾ? ನಷ್ಟವಿದ್ದಾಗ ಅಂದ್ರ ಒಂದು ಬೆಲೆಯನ್ನು ಕೊಟ್ಟಕ್ಕೆ ಶೇಕಡಾವಾರು ಕೊಟ್ಟು ನಷ್ಟವಿದ್ದಾಗ ಅದರ ಮಾರಿದ ಬೆಲೆ ಎಷ್ಟು ಕೊಂಡ ಬೆಲೆ ಎಷ್ಟು ಈ ರೀತಿನ ಕ್ವಶನ್ ಮಾಡ್ಬೋದು. ಅದಕ್ಕೂ ಸೂತ್ರಗಳನ್ನ ನಾನು ನಿಮ್ಗೆ ಮೊದಲೇ ವಿಡಿಯೋ ಕ್ಲಿಪ್ ಒಳಗೆ ತೋರಿಸೈತಿ. ಹೌದಿಲ್ಲ? ಆ ಸೂತ್ರಗಳನ್ನ ಒಂದ್ಸಲ ನೋಡ್ಕೋರಿ, ನಿಮ್ಮ ಬಾಜು ಬರೆದು ಇಟ್ಕೋರಿ ಅಂತ ಹೇಳಿ ನೀವು ವಿಡಿಯೋ ಕ್ಲಿಪ್ ನೋಡೋ ಹೊತ್ನಾಗ. ಹಾಗಾದ್ರೆ ನಷ್ಟವಿದ್ದಾಗ ಯಾವ ರೀತಿ ಕಂಡುಹಿಡಿದಪ್ಪ ಅಂದ್ರೆ ರೂಗಳನ್ನು ಕೊಟ್ಟಾಗ ಅಥವಾ ಶೇಕಡಾ ನಷ್ಟವನ್ನು ಕೊಟ್ಟಾಗ ಯಾವ ರೀತಿ ಕಂಡುಹಿಡಿದು, ನಾವು ಲಾಭ ಇದ್ದಾಗ ಯಾವ ರೀತಿ ಕಂಡುಹಿಡಿದು ಗೊತ್ತಾದ, ಈಗ ನಷ್ಟ ಇದ್ದಾಗ ಯಾವ ರೀತಿ ಕಂಡುಹಿಡಿದ ಅಂತ ನೋಡ್ತಾ ಹೋಗೋಣಂತ. ಒಂದ್ಸಲ ಮತ್ತೊಮ್ಮೆ ಸೂತ್ರವನ್ನು ನೆನಪು ಮಾಡ್ಕೋರಿ. ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಏನು ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಏನು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅಂದ್ರೆ ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ಕಳೆದಾಗ ಏನ್ ಸಿಗ್ತೈತಿ ನಮಗ ನಷ್ಟ ಸಿಗ್ತೈತಿ. ಹೌದಾ? ಒಂದೊಂದ್ಸಲ ಏನ್ ಮಾಡ್ತಾರ ಕೊಂಡ ಬೆಲೆ ಏನಂತ ಕೇಳ್ಬೋದು. ಹೌದಾ? ಕೊಂಡ ಬೆಲೆ ಅಂತಂದ್ರ ಇದನ್ನ ನಾವೇನ್ ಮಾಡ್ತೇವೆ ಈ ಕಡೆ ತಂದಕ್ಕೆ ನಷ್ಟವನ್ನ ಆ ಕಡೆ ಹೋದಾಗ ಏನಾಗುತ್ತೆ ಇದು ಈ ಕಡೆ ಹೋದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಹೌದಾ? ಇಲ್ಲಿ ಪ್ಲಸ್ ಐತಿ, ಈ ಮಾರಿದ ಬೆಲೆ ಹಿಂದ ಏನೈತಿ ಇಲ್ಲಿ ಈ ಕೊಂಡ ಬೆಲೆ ಬೇಕಾಗೈತಿ ನಮ್ಗೆ. ಈ ಕೊಂಡ ಬೆಲೆ ಬೇಕಾಗೈತಿ ಅಂತಂದ್ರ ಇದನ್ನ ಈ ಕಡೆ ತೊಗೊಂಬಂದ್ಬಿಡು ತಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಅಂದಾಗ ಕೊಂಡ ಬೆಲೆ ಕೊಲ್ಟು ಮಾರಿದ ಬೆಲೆ ಪ್ಲಸ್ ನಷ್ಟ ಆಗುತ್ತೆ. ಹೌದಾ? ಅದೇ ತರ ನಾವು ಮಾರಿದ ಬೆಲೆಯನ್ನು ಕಂಡುಹಿಡಿಬಹುದು. ಮಾರಿದ ಬೆಲೆ ಅಂತಂದ್ರೆ ಏನು ಆ ಮಾರಿದ ಬೆಲೆಯನ್ನ ಈ ಕಡೆ ತಂದೇವಿ. ಈ ಕಡೆ ತಂದು ಈ ನಷ್ಟವನ್ನ ಈ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್, ಈ ಕಡೆ ಪ್ಲಸ್ ಇದ್ದಿದ್ದು ಈ ಕಡೆ ಮೈನಸ್ ಆಗುತ್ತಾ. ಮಾರಿದ ಬೆಲೆ ಈ ಸೈಡ್ ಇದ್ದಿತ್ತು ಈ ಕಡೆ ಬಂದ್ರೆ ಏನಾಗುತ್ತೋ ಪ್ಲಸ್ ಆಗುತ್ತೆ. ಇದು ಪ್ಲಸ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತಾ ಮೈನಸ್ ಆಗುತ್ತೆ. ಹೌದಾ? ಈ ಸೈಡ್ ಇದ್ದಿದ್ದು ಈ ಕಡೆ ಹೋದ್ರ ಮೈನಸ್ ಆಗುತ್ತೆ. ಅಂದಾಗ ನಮ್ಗ ಏನ ಮಾಡ್ಬೋದು ಮಾರಿದ ಬೆಲೆಯನ್ನು ಕಂಡು ಹಿಡಿಬಹುದು. ಅದೇ ತರ ಏನ್ ಕಂಡು ಹಿಡಿಬಹುದು ಕೊಂಡ ಬೆಲೆಯನ್ನು ಕೂಡ ನಾವು ಈ ಸೂತ್ರಗಳಿಂದ ಕಂಡು ಹಿಡಿಯಬಹುದು. ಹಾಗಾದ್ರೆ ನಷ್ಟವಿದ್ದಾಗ ಕೊಟ್ಟಂತ ಪ್ರಶ್ನೆಗಳಲ್ಲಿ ನಷ್ಟವಿದ್ದಾಗ ಯಾವ ರೀತಿ ಪ್ರಶ್ನೆಗಳು ಬರ್ತಾವಂತ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋಣಂತ. ನೋಡ್ರಿ, ಮೊದಲೇ ಪ್ರಶ್ನೆ ಏನಂದ್ರ ಒಂದು ವಸ್ತುವಿನ ಮಾರಿದ ಬೆಲೆ ಒಂದು ವಸ್ತುವಿನ ಮಾರಿದ ಬೆಲೆ ರು 250 ಮತ್ತು ನಷ್ಟ ರು 20ಗಳಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಆ ವಸ್ತುವನ್ನ ಕೊಂಡ ಬೆಲೆ ಎಷ್ಟು ಅಂದ್ರ ಏನ್ ಕೊಟ್ಟಾರ ಅವರು ಯಾವುದೋ ಒಂದು ವಸ್ತು ಐತಿ, ಆ ವಸ್ತುವನ್ನ ಎಷ್ಟಕ್ಕೆ ಮಾರಕತ್ತಾರ ಅವರು 250 ರೂಪಾಯಿಗೆ ಮಾರಕತ್ತಾರ. ಅವ್ರಿಗೆ 250ಕ್ಕೆ ಮಾರಿದ್ರ ಅವ್ರಿಗೆ ಎಷ್ಟು ರೂಪಾಯಿ ಲಾಸ್ ಆಗುತ್ತ 20 ರೂಪಾಯಿ ಅಷ್ಟು ಏನಾಗತೈತಿ ಇಲ್ಲಿ ಲಾಸ್ ಆಕತೈತಿ. ಏನಾಗತೈತಿ ಲಾಸ್ ಅಥವಾ ನಷ್ಟ ಆಕತೈತಿ. ನಷ್ಟ ಆದ್ರ ಅವ್ರ ಕೊಂಡ ಬೆಲೆ ಎಷ್ಟು, ಆ ವಸ್ತುವಿನ ಮೂಲ ಬೆಲೆ ಎಷ್ಟು ಅಂತ ಕೇಳ್ಯಾರ. ಕೊಂಡ ಬೆಲೆಯನ್ನು ಕಂಡು ಹಿಡಿಬೇಕಾಗಿತ್ತಂದ್ರ ಇಲ್ಲಿ ನೋಡ್ರಿ 2 ರೂಗಳಲ್ಲೇ ಕೇಳ್ಯಾರ. ಅದು ನಿರ್ದಿಷ್ಟವಾದ ಆ ಮೊತ್ತವನ್ನು ಕೇಳ್ಯಾರ. ಮೊತ್ತವನ್ನು ಕೇಳ್ಯಾರ. ಕೊಟ್ಟಂತ ದತ್ತಾಂಶಗಳನ್ನು ಮೊದಲು ಬರ್ಕೋಣಂತ ಹೇಳಿದ್ದೆ. ನೋಡ್ರಿ ಏನದ ಮಾರಿದ ಬೆಲೆ ಐತಿ. ಮಾರಿದ ಬೆಲೆ ಎಷ್ಟೈತಿ 250 ರು ಐತಿ. ಆದಂತ ನಷ್ಟ ಎಷ್ಟು 20 ರು ಐತಿ. ಕೇಳಿದೇನ್ ಕ್ವಶನ್ ಅವರು ಕೊಂಡ ಬೆಲೆ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಕೊಂಡ ಬೆಲೆ ಸೂತ್ರ ಏನೈತಿ ನೋಡ್ರಿ, ಕೊಂಡ ಬೆಲೆ ಈಕ್ವಲ್ ಟು ಮಾರಿದ ಬೆಲೆ ಪ್ಲಸ್ ನಷ್ಟ. ಅಂದ್ರೆ ಮಾರಿದ ಬೆಲೆ ಒಳಗ ಎಷ್ಟು ನಷ್ಟ ಆಗೈತಲ್ಲ ಅದನ್ನ ಕೂಡಿಸಿದಾಗ ಏನ್ ಸಿಗ್ತೈತಿ ನಮಗ ಕೊಂಡ ಬೆಲೆ ಎಷ್ಟು ಅಂತ ಸಿಗ್ತೈತಿ. ಹೌದಾ? ಏನು
ಕೊಂಡ ಬೆಲೆ ಈಕ್ವಲ್ ಟು ಮಾರಿದ ಬೆಲೆ ಮಾರಿದ ಬೆಲೆ ಪ್ಲಸ್ ಅದ್ರಾಗ ಏನ್ ಕೂಡಿಸ್ಬೇಕು, ಎಷ್ಟು ನಷ್ಟ ಆಗೈತೆ ಅನ್ನೋದನ್ನ ಕೂಡಿಸ್ಕೊಂಡ್ಬಿಡು. ಅವಾಗ ಏನ್ ಸಿಗ್ತದೆ ನಮ್ಗ, ಕೊಂಡ ಬೆಲೆ ಎಷ್ಟಂತ ಸಿಗ್ತೈತಿ. ಹಾಗಾದ್ರೆ ಕೊಟ್ಟಂತ ಪ್ರಶ್ನೆ ಒಳಗ ಮಾರಿದ ಬೆಲೆ ಎಷ್ಟೈತಿ ನಮ್ಗಿಲ್ಲಿ 250 ಐತಿ. ನಮ್ಗೆ ಆದಂತ ನಷ್ಟ ಎಷ್ಟಿಲ್ಲಿ ಅವ್ರಿಗೆ 20 ರೂಪಾಯಿ ನಷ್ಟ ಆಗೈತಿ. 250ರಾಗ 20 ರೂಪಾಯಿ ಕೂಡಿಸ್ಕೊಂಡ್ಬಿಡೋಣ. 5ರಾಗ 2 ಕೂಡಿಸಿದ್ರ 7, 2 2 ಅಂದ್ರ ಎಷ್ಟು ಬಂತು, 270 ರೂಪಾಯಿ. ಅಂದ್ರ ಇದು ಏನಿದು ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟಾತಿಲ್ಲಿ 270 ರೂಪಾಯಿಗೆ ಖರೀದಿ ಮಾಡಿದಂತ ವಸ್ತುವನ್ನ 250 ರೂಪಾಯಿಗೆ ಮಾರಿದೇವಂತಂದ್ರ ನಮ್ಗೆ ಎಷ್ಟು ರೂಪಾಯಿ ಲಾಸ್ ಆಗತ್ತ, 20 ರೂಪಾಯಿ ನಷ್ಟ ಆಗತ್ತ ಅಂತ ಗೊತ್ತಾಯ್ತು. ನಷ್ಟದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂದ್ರ ಈ ರೀತಿ ಮಾದರಿಯ ಪ್ರಶ್ನೆಗಳು ಬರ್ತಾ ಹೋಗ್ತಾವು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ರ, ಒಂದು ವಸ್ತುವಿನ ಕೊಂಡ ಬೆಲೆ ಒಂದು ವಸ್ತುವಿನ ಕೊಂಡ ಬೆಲೆ ರೂ. 15 ಮತ್ತು ನಷ್ಟ ರೂ. 2.50ಗಳಾದರೆ ಅದರ ಮಾರಿದ ಬೆಲೆ ಎಷ್ಟು? ಮಾರಿದ ಬೆಲೆ ಎಷ್ಟು ಅಂದ್ರ ಒಂದು ವಸ್ತುವನ್ನು ಎಷ್ಟು ಖರೀದಿ ಮಾಡಿ ನಾವು 15 ರೂಪಾಯಿ ಕೊಟ್ಟು ಖರೀದಿ ಮಾಡೇವಿ. ಅದನ್ನ ಹೊಳ್ಳಿ ನಾ ಮಾರಕತ್ತೀನಿ. ಮಾರದಾಗ ನನ್ಗೆ ಎಷ್ಟು ರೂಪಾಯಿ ಲಾಸ್ ಆಗತ್ತಂದ್ರ 2.50 ಲಾಸ್ ಆಗತ್ತೆ. ಹಂಗಾದ್ರ ನಾನು ಮಾರಿದ ಬೆಲೆ ಎಷ್ಟು ಅಂತ ಕ್ವಶನ್ ಮಾಡ. ಹಾಗಾದ್ರ ಕೊಟ್ಟಂತ ಪ್ರಶ್ನೆ ಒಳಗೆ ಏನೇನ್ ಕೊಟ್ರ ಬರ್ಕೋಣಂತ. ಮೊದಲು ಏನೇನಪ್ಪ, ಕೊಂಡ ಬೆಲೆ ಕೊಂಡ ಬೆಲೆ ಎಷ್ಟೈತಿ 15 ರೂಪಾಯಿ ಐತಿ. ಹೌದಾ? ಅದೇ ತೀರಿ ನಷ್ಟ ಎಷ್ಟಾಗೈತಿ ನಮಗ 2.50 ಆಗೈತಿ. ಹೌದಾ? 250 ರೂಗಳು, 2.50 ರೂ ಏನಾಗೈತಿ ನಮಗ ಲಾಸ್ ಆಗೈತಿ. ಅವ್ರು ಕೇಳಿದ್ದೆ ನಮಗ ಮಾರಿದ ಬೆಲೆ ಮಾರಿದ ಬೆಲೆ ಈಕ್ವಲ್ ಟು ಕ್ವಶನ್ ಮಾಡ್ಯಾರ. ಹೌದಾ? ಹಾಗಾದ್ರ ಒಂದ್ಸಲ ನೋಡ್ರಿ, ಮಾರಿದ ಬೆಲೆ ಸೂತ್ರ ಏನೈತಿ, ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ ಒಳಗ ನಷ್ಟವನ್ನ ಕಳೆದು ಬಿಡುದು. ಕೊಂಡ ಬೆಲೆ ಒಳಗ ನಷ್ಟವನ್ನ ಕಳೆದು ಬಿಡುದು. ಕೊಂಡ ಬೆಲೆಯಲ್ಲಿ ನಷ್ಟವನ್ನು ಕಳೆದಾಗ ನಮಗೇನ್ ಸಿಗ್ತೈತಿ, ಮಾರಿದ ಬೆಲೆ ಸಿಗ್ತೈತಿ. ಏನ್ ಸಿಗ್ತೈತಿ, ಮಾರಿದ ಬೆಲೆ ಎಷ್ಟು ಅಂತ ಕೊಂಡ ಬೆಲೆ ಒಳಗ ನಷ್ಟವನ್ನು ಕಳೆದಾಗ ಸಿಕ್ಬಿಡ್ತೈತಿ. ಹಾಗಾದ್ರ ನೋಡ್ರಿ, ಕೊಂಡ ಬೆಲೆ ಅಂದ್ರೆ ಎಷ್ಟೈತಿ 15 ರೂಪಾಯಿ. ಮಾರಿದ್ದೆಷ್ಟು, ನಮ್ಗೆ ನಷ್ಟ ಆಗಿದ್ದೆಷ್ಟು 2.50 ರೂಪಾಯಿ ಏನಾಗೈತಿ ನಮ್ಗ ಲಾಸ್ ಆಗೈತಿ. ಹೌದಾ? 15 ರೂಪಾಯಿ ಒಳಗ 2.5 ರೂಪಾಯಿನ ಕಳೆದ್ ಬಿಡೋಣ. ನೋಡ್ರಿ, 15ರೊಳಗ ದಶಮಾಂಶ ಪದ್ಧತಿ ಸ್ಥಾನದೊಳಗೆ ಯಾವ್ದೈತಿ 2 ಐತಿ. 0.50 ಏನು ಇಲ್ಲಂದ್ರೆ ಇಲ್ಲಿ ಏನಾಗಿರ್ತಾವ 0 ಇರ್ತದ ಅಂತ ತಗೋತೇವೆ. ಯಾವ್ದು ದಶಮಾಂಶ ಪದ್ಧತಿಯ ಪ್ರಕಾರ. ನೋಡ್ರಿ, 0 ಒಳಗೆ 5 ಹೋಲಾರ್ಕ ಕೈಲಾ ಕೊಟ್ಟು ಏನ್ ಮಾಡ್ತೇವಿ 10 ಅಂತ ತಗೊಂಡು 10ರೊಳಗೆ 5 ಹೋದ್ರ 5, 5ರಾಗ 3 ಹೋದ್ರ 2, 1ಕ್ಕ 1. ಕೊಟ್ಟಂತ ದತ್ತಾಂಶಗಳನ್ನ ಎಷ್ಟು ಸ್ಥಾನಗಳನ್ನ ಬಲಭಾಗದಿಂದ ಬಿಟ್ಟು ಬಿಂದುವನ್ನು ಕೊಟ್ರ 2 ಸ್ಥಾನಗಳನ್ನು ಬಿಟ್ಟು 1, 2 ಸ್ಥಾನವನ್ನು ಬಿಟ್ಟಕ್ಕೆ ಉತ್ತರದೊಳಗ ನಾವೇನ್ ಮಾಡಬೇಕು, ಬಿಂದುವನ್ನು ಕೊಡ್ಬೇಕು. ಅವಾಗ ಏನ್ ಬಂದ್ ನಮ್ಗ 12.50 ಬಂದ್. ಇದು ಏನಾಗ್ತದೆ, ಮಾರಿದ ಬೆಲೆ. ಅಂದ್ರ ಒಂದು ವಸ್ತುವನ್ನ ನಾವೇನ್ ಮಾಡ್ಬೇಕು, 15 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತೇವಿ. ಅದನ್ನ 12.50 ರೂಪಾಯಿ 12.50 ಮಾರಿದೇವಂದ್ರ ನಮ್ಗೆ ಎಷ್ಟು ಲಾಸ್ ಆಗುತ್ತೆ, ಇಲ್ಲಿ 2.50 ರೂಪಾಯಿದಷ್ಟು ಏನಾಗುತ್ತೆ ನಮ್ಗಿಲ್ಲಿ ನಷ್ಟ ಆಗತ್ತ ಅಂತ ಇದರಿಂದ ಏನಾಗುತ್ತೆ ನಮ್ಗ ಗೊತ್ತಾಗುತ್ತೆ. ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ಗೊತ್ತಾಯ್ತು. ಒಂದು ಯಾವ್ದೋ ಪ್ರಶ್ನೆಯಲ್ಲಿ ಕೊಂಡ ಬೆಲೆ ಮತ್ತು ನಷ್ಟವನ್ನು ಕೊಟ್ಟಾಗ ಯಾವ ರೀತಿ ಕಂಡು ಹಿಡಬೇಕು, ನಾವು ಮಾರಿದ ಬೆಲೆಯನ್ನು ಕಂಡು ಹಿಡಬೇಕಾಯ್ತಂದ್ರ ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ನಷ್ಟ ಅಂತ ಕೊಡ್ಬೇಕು. ಅದೇ ಪ್ರಶ್ನೆಗಳ ಒಳಗ ಕೊಂಡ ಬೆಲೆಯನ್ನು ಕಂಡುಹಿಡಿ, ಅದು ಮಾರಿದ ಬೆಲೆ ಕೊಟ್ಟು ನಷ್ಟವನ್ನು ಕೊಟ್ಟಿದ್ದಂದ್ರ ಅವಾಗ ಏನ್ ಮಾಡ್ಬೇಕು ನೀವು, ಮಾರಿದ ಬೆಲೆ ಮೈನಸ್ ಅಲ್ಲಿ ಏನ್ ಮಾಡ್ತಿದ್ರಿ, ಮಾರಿದ ಬೆಲೆ ಪ್ಲಸ್ ನಷ್ಟವನ್ನು ಮಾಡ್ತಿದ್ರಿ. ಇಲ್ಲಿ ಏನ್ ಮಾಡ್ತೀರಿ, ಕೊಂಡ ಬೆಲೆ ಮೈನಸ್ ನಷ್ಟವನ್ನು ಮಾಡ್ಬೇಕು.
ಅದೇ ತರ ಒಂದೊಂದ್ ಲೆಕ್ಕದೊಳಗೆ ಏನ್ ಮಾಡಿರ್ತಾರ, ಯಾವ್ದೊಂದು ಕೊಂಡ ಬೆಲೆ ಮತ್ತು ಪ್ರತಿಶತವನ್ನು ಕೊಟ್ಟಿರ್ತಾರೆ. ಅಂದ್ರೆ 12% ಲಾಭ ನಷ್ಟ ಆದ್ರೆ ಎಷ್ಟು, 15% ನಷ್ಟ ಆದ್ರೆ ಎಷ್ಟು, ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆಯನ್ನು ಕಂಡುಹಿಡಿದು ಅದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅಂತ ಹೇಳಿ ನೋಡೋಣಂತ. ನೋಡ್ರಿ, ಸೂತ್ರ ಅಂತರೂ ನಿಮ್ಗ ಬರ್ಕೊಂಡು ಇಟ್ಕೊ ಅಂತ ಹೇಳಿ ಹೇಳಿದೀನಿ, ಹಿಂದಿನ ವಿಡಿಯೋ ಕ್ಲಿಪ್ ಒಳಗ ನೋಡಿದ್ರಿ ನೀವು. ಹಾಗಾದ್ರ ಒಂದು ರೇಡಿಯೋವನ್ನು ರು 270ಕ್ಕೆ ಮಾರಿದ್ದರಿಂದ ಅರುಣನು 10% ನಷ್ಟ ಅನುಭವಿಸಿದನು. ರೇಡಿಯೋದ ಕೊಂಡ ಬೆಲೆಯನ್ನು ಕಂಡು ಹಿಡಿಯಿರಿ. ಏನು ಕೊಂಡ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಹೇಳ್ಯಾರ. ಅಂದ್ರ ಒಂದು ರೇಡಿಯೋ ಐತಿ, ಆ ರೇಡಿಯೋನ 270 ರೂಪಾಯಿಗೆ ಏನ್ ಮಾಡ್ತಾನ, ಅರುಣ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ರೇಡಿಯೋವನ್ನ 270ಕ್ಕೆ ಮಾರ್ತಾನ. 270 ರೂಪಾಯಿಗೆ ಮಾರಿದಾಗ ಅವ್ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗತ್ತಂದ್ರ 10% ಅವಾಗ ಲಾಸ್ ಆಗುತ್ತೆ. ಹಾಗಾದ್ರ ಆ ಮೂಲವಾಗಿ ಆ ರೇಡಿಯೋದ ಬೆಲೆ ಎಷ್ಟು, ಅದ್ರ ಕೊಂಡ ಬೆಲೆ ಎಷ್ಟು, ಅವ ತೆಗೆದುಕೊಂಡಿದ್ದು ಎಷ್ಟಿಂದ ಅಂದ್ರ, ನಾನು ಈ ಮೊಬೈಲ್ನ ಏನ್ ಮಾಡಕತ್ತೀನಿ ಅಂತಂದ್ರ 270 ರೂಪಾಯಿಗೆ ಮಾರಾಕತ್ತೀನಿ. ಮಾರಿದಾಗ ನನಗೆ ಈ ಮೊಬೈಲ್ ಮಾರಿದಾಗ ಎಷ್ಟು ರೂಪಾಯಿ ಲಾಸ್ ಆಗತ್ತಂದ್ರ, ಎಷ್ಟು ಪ್ರತಿಶತ ಲಾಸ್ ಆಗತ್ತಂದ್ರ 10% ಏನಾಗತ್ತೆ ನನಗ ಲಾಸ್ ಆಗತ್ತೆ. ನನಗೆ 10% ಲಾಸ್ ಆತಂದ್ರ ನಾ ಈ ಮೊಬೈಲ್ ಎಷ್ಟು ರೂಪಾಯಿ ಕೊಟ್ಟಿಗೆ ಖರೀದಿ ಮಾಡಿದೀನಿ ಅಂತ ಕಂಡುಹಿಡಿ ಅಂತ ಹೇಳಿ ಈ ಕ್ವಶನ್ ಆಗಿದೆ. ಹೌದಾ? ಹಾಗಾದ್ರ ಕೊಟ್ಟಂತ ಪ್ರಶ್ನೆ ಒಳಗ ಏನೇನ್ ಕೊಟ್ರ ನೋಡ್ರಿ. ಒಂದು ರೇಡಿಯೋವನ್ನು 270ಕ್ಕೆ ಮಾರಿದರಿಂದ ಅಂದ್ರ ಮಾರಿದ ಬೆಲೆಯನ್ನು ಕೊಟ್ರ. ಮೊದಲು ಮಾರಿದ ಬೆಲೆ ಎಷ್ಟೈತಿ, 270 ರು ಐತಿ. ಅದೇ ರೀತಿ ಎಷ್ಟು ನಷ್ಟ, ಶೇಕಡಾ ನಷ್ಟ ಎಷ್ಟೈತಿ ಇಲ್ಲಿ, 10%. ಏನು 10% ಲಾಸ್ ಆದ್ರ ಎಷ್ಟು ಅಂತ ಹೇಳಿ ನಮ್ಗೆ ಏನ್ ಮಾಡ್ಯಾರ, ಇಲ್ಲಿ ಕ್ವಶನ್ ಅನ್ನ ಮಾಡ್ಯಾರ. ಹೌದಾ? ಈಗ ಏನ್ ಕಂಡು ಹಿಡಿ ಅಂದ್ರ ಅವರು ರೇಡಿಯೋವನ್ನು ಕೊಂಡ ಬೆಲೆ ಎಷ್ಟು ಅಂತ ಹೇಳಿ ಕ್ವಶನ್ ಮಾಡ್ಯಾರ. ಕೊಂಡ ಬೆಲೆ ಎಷ್ಟು ಅಂತ ಹೇಳಿ ಏನ್ ಮಾಡ್ಯಾರ ಅವರು ಕ್ವಶನ್ ಮಾಡ್ಯಾರ. ಕೊಂಡ ಬೆಲೆ ಅಂದ್ರೂ ಒಂದೇ ಇರ್ತೈತಿ, ಅಸಲು ಅಂದ್ರೂ ಒಂದೇ ಇರ್ತೈತಿ. ಹಿಂದಿನ ವಿಡಿಯೋ ಕ್ಲಿಪ್ ಒಳಗ ಸೂತ್ರಗಳನ್ನು ಬರ್ಸಿದ್ವಿ. ಹಾಗಾದ್ರೆ ಇಲ್ಲಿ ಯಾವ ಸೂತ್ರವನ್ನು ಬಳಸ್ತೇವೆ ನಾವು, ಅಸಲು ಈಕ್ವಲ್ ಟು 100/100 ಮೈನಸ್ ಶೇಕಡಾ ನಷ್ಟ. ಲಾಭ ಆಗಿತ್ತಂದ್ರ 100 ಪ್ಲಸ್ ಮಾಡ್ಕೊಳ್ತೀವಿ, ಲಾಸ್ ಆಗಿದ್ದ ಸಲ ಏನ್ ಮಾಡಕತ್ತೀವಿ ನಾವು ಮೈನಸ್ ಶೇಕಡಾ ನಷ್ಟ ಇಂಟು ಏನ್ ಮಾಡ್ಬೇಕು ಇಲ್ಲಿ ಮಾರಿದ ಬೆಲೆ. ಏನು ಮಾರಿದ ಬೆಲೆ ಸೂತ್ರ ನೆನಪೈತಿ, ಅಸಲು ಈಕ್ವಲ್ ಟು 100/100 ಮೈನಸ್ ಶೇಕಡಾ ನಷ್ಟ ಇಂಟು ಮಾರಿದ ಬೆಲೆ. ಯಾಕಂದ್ರ ಇಲ್ಲಿ ನಮಗ ಕೊಟ್ಟಂತ ದತ್ತಾಂಶಗಳೊಳಗ ಒಂದು ಏನ್ ಮಾಡ್ಯಾರ ಅವರಲ್ಲಿ ಮಾರಿದ ಬೆಲೆಯನ್ನು ಕೊಟ್ಟಾರ, ಶೇಕಡಾ ಎಷ್ಟು ನಷ್ಟ ಆಗತ್ತ ಅಂತ ಹೇಗೆ ಕೊಟ್ಟಾರ. ಅದೇ 10% ಇದ್ದಿದ್ದನ 10 ರೂಪಾಯಿ 10 ರು ಅಂತ ಹೇಗೆ ಇತ್ತು, 10 ಇತ್ತಂದ್ರ ನಾವ್ ಯಾವ ಸೂತ್ರಕ್ಕೆ ಹೋಗಿದ್ದೇವೆ, ಮತ್ತ ಅಲ್ಲಿ ಏನು ಅಸಲು ಅಥವಾ ಕೊಂಡ ಬೆಲೆಯನ್ನು ಕಂಡು ಹಿಡಿಬೇಕೈತಂದ್ರ ಮಾರಿದ ಬೆಲೆ ಪ್ಲಸ್ ನಷ್ಟ, ಆ ಸೂತ್ರಕ್ಕೆ ಹೋಗಿದ್ದೇವೆ. ಏನಾರ ಕೊಟ್ಟಿದ್ರೆ ಇಲ್ಲಿ ಏನ್ ಮಾಡ್ಯಾರ ಅವರು ಪ್ರತಿಶತ ಅಥವಾ ಪರ್ಸೆಂಟೇಜ್ ಕೊಟ್ಟಾರ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು ನಾವು, ಅಸಲು ಈಕ್ವಲ್ ಟು 100 100 ಮೈನಸ್ ಶೇಕಡಾ ನಷ್ಟ ಇಂಟು ಮಾರಿದ ಬೆಲೆ. ಈ ಸೂತ್ರದೊಳಗ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿದಾಗ ನಮ್ಗೆ ಏನ್ ಸಿಗ್ತದ, ಅಸಲು ಎಷ್ಟು ಅಥವಾ ಕೊಂಡ ಬೆಲೆ ಎಷ್ಟು ಅಂದ್ರ ಈ ಮೊಬೈಲ್ ಅನ್ನ ನಾನು ಖರೀದಿ ಮಾಡಿದ ಬೆಲೆ ಎಷ್ಟು ಅಂತ ಸಿಗುತ್ತೆ. ನೋಡ್ರಿ ಸೂತ್ರದೊಳಗ ಹಾಕೋಣಂತ. 100 ಶೇಕಡಾ ನಷ್ಟ ಎಷ್ಟಾಗೈತಿ 10%. ಹೌದಾ? ಮಾರಿದ ಬೆಲೆ ಎಷ್ಟೈತಿ ನಮ್ಗಿಲ್ಲಿ 270 ಐತಿ. ಎಷ್ಟು 270 ಐತಿ. ನೋಡ್ರಿ 100 ಒಳಗ 10 ಹೋದ್ರೆ ಎಷ್ಟಪ್ಪ 90. ಹೌದಾ? ಇಂಟು 270. ನೋಡ್ರಿ ಈ ಸೊನ್ನೆಗ ಈ ಸೊನ್ನೆ ಹೋಯ್ತು, 9 ಒಂದ್ಲೆ ಮತ್ತ 9 ಮೂರ್ಲೆ 27. ಹೌದಾ? ಉಳಿದಿದ್ದೇನು 100 ಐತಿ ಮತ್ತ ಇಂಟು 3 ಐತಿ. 100 ಇಂಟು 3, 100ನ್ನ 3ರಿಂದ ಗುಣಿಸಿದಾಗ ಏನಾಯ್ತು 3 0 0,
3 0 0, 3 1 3 ಅಂದ್ರೆ ಎಷ್ಟು ಬರ್ತೈತಿ ಇದು 300. ಏನು 300. ಇದು ಏನಾಯ್ತು ನಮಗಿಲ್ಲಿ ಒಂದು ವಸ್ತುವನ್ನ ನಾನು ಮೂಲವಾಗಿ ಕೊಂಡಿದ್ದೆಷ್ಟಕ್ಕಿದ 300 ರೂಪಾಯಿ. ಅಂದ್ರ ಈ ಮೊಬೈಲ್ ಅನ್ನ ನಾ 300 ರೂಪಾಯಿ ತಗೊಂಡಿದ್ನಿ ಅಂದ್ರ ನಾ 270 ರೂಪಾಯಿಗೆ ಏನ್ರ ಈ ಮೊಬೈಲ್ ಹೊಳೆ ಮಾರಿದ್ನಿ ಅಂದ್ರ ನಾನು ಈ ಮೊಬೈಲ್ ತಗೊಳಗ ನನ್ಗೆ ಎಷ್ಟಿದ್ ಬೆಲೆ 300 ರೂಪಾಯಿ. ಈ ವಸ್ತುವನ್ನ ನನ್ ಬ್ಯಾಡ್ ಆಗೈತಿ, ಏನ್ ಮಾಡಾಕತ್ತೀನಿ ಮತ್ತೊಬ್ರು ಮಾರಾಕತ್ತೀನಿ. ಎಷ್ಟಕ್ಕ 270 ರೂಪಾಯಿಗೆ ಮಾರಿದೆ. ಹಾಗಾದ್ರ ನನ್ಗೆ ಆದಂತ ನಷ್ಟ ಎಷ್ಟಿಲ್ಲಿ 10% ನಷ್ಟ ಆಯ್ತು. ನನ್ನ ನಷ್ಟವನ್ನು ಯಾವ ರೀತಿ ಕಂಡುಹಿಡಿದು ಅಂತ ಹೇಗೆ ನಿಮ್ಗೆ ಗೊತ್ತಾಯ್ತು, ಹೌದಾ? ಅದೇ ರೀತಿ ಇದ್ರ ಮೇಲೆ ಇನ್ನೊಂದು ಬೇರೆ ತರ ಕ್ವಶನ್ ಬರ್ತಾವ ನೋಡೋಣ. ಇನ್ನೊಂದು ಸೂತ್ರ ಐತಿ, ಆ ಸೂತ್ರದ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ತದ ನೋಡೋಣ. ನೋಡ್ರಿ, ಅಂಗಡಿಯವನೊಬ್ಬ ರು 600ಕ್ಕೆ ಕೆಲವು ವಸ್ತುಗಳನ್ನ ಕೊಂಡು ಅವುಗಳನ್ನು ಮಾರಾಟ ಮಾಡಿದಾಗ 12% ರಷ್ಟು ನಷ್ಟವನ್ನು ಅನುಭವಿಸಿದನು. ವಸ್ತುಗಳು ಮಾರಿದ ಬೆಲೆಯನ್ನ ಕಂಡು ಹಿಡಿಯಿರಿ. ವಸ್ತುವನ್ನ ಮಾರಿದ ಬೆಲೆಯನ್ನ ಕಂಡು ಹಿಡಿಯಿರಿ ಅಂದ್ರ ಒಂದು ಅಂಗಡಿಯವನ್ನ ಏನ್ ಮಾಡ್ತಾನ 600ಕ್ಕೆ ಕೆಲವು ವಸ್ತುಗಳನ್ನ ಖರೀದಿ ಮಾಡ್ತಾನ. ಎಷ್ಟು? ಒಂದಿಷ್ಟು ವಸ್ತುಗಳನ್ನ ಏನ್ ಮಾಡ್ತಾನವ 600 ರೂಪಾಯಿಗೆ ಕೊಟ್ಟಿಗೆ ಖರೀದಿಯನ್ನು ಮಾಡ್ತಾನ. ಮಾಡಿದ ನಂತರ ಅವುಗಳನ್ನ ಮತ್ತೊಬ್ರಿಗೆ ಹೊಳ್ಳಿ ಮಾರ್ತಾನ. ಮಾರಿದಾಗ ಅವಾಗ ಎಷ್ಟು ಲಾಸ್ ಆಗತ್ತಂದ್ರ 12% ಲಾಸ್ ಆಗತ್ತೆ. ಹಾಗಾದ್ರ ಅವನ್ ಎಷ್ಟು ರೂಪಾಯಿಗೆ ಮಾರಿದಾಗ 12% ಲಾಸ್ ಆಗತ್ತ ಅಂತ ಹೇಗೆ ಕೇಳಾರ. ಅಂದ್ರ ಒಂದು ಈ ವಸ್ತು ಐತಿ, ಈ ವಸ್ತುವಿನ ಬೆಲೆ ಎಷ್ಟೈತಿ 600 ರೂಪಾಯಿ ಐತಿ. 600 ರೂಪಾಯಿ ಐತಿ. ಅವ ಈ ವಸ್ತುವನ್ನ ಮತ್ತೊಬ್ಬರಿಗೆ ಮಾರ್ತಾನ. ಮಾರಿದಾಗ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗತ್ತಂದ್ರ 12% ಲಾಸ್ ಆಗತ್ತೆ. ಲಾಸ್ ಆಗೈತೆ ಅಂದ್ರ ಇವ್ ಎಷ್ಟು ರೂಪಾಯಿಗೆ ಮಾರಿದಾಗ ಇದು 12% ಲಾಸ್ ಆಗತ್ತ ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಹಾಗಾದ್ರ ಕೊಟ್ಟಂತ ಪ್ರಶ್ನೆ ಒಳಗ ಏನೇನ್ ಕೊಟ್ರ ಬರ್ಕೋಣ ನೋಡ್ರಿ. ಅಂಗಡಿಯವನೊಬ್ಬ ಏನ್ ಮಾಡ್ತದ? ಅಂಗಡಿಯವನೊಬ್ಬ 600 ರೂಪಾಯಿಗೆ ಒಂದು ವಸ್ತುವನ್ನ ಏನ್ ಮಾಡ್ತಾನೆ? ಇಲ್ಲಿ ಅವ ಖರೀದಿಯನ್ನು ಮಾಡ್ತಾನ, ಹೌದಾ? ಖರೀದಿ ಮಾಡ್ತಾನ ಅಂತಂದ್ರ ಆ ಮೂಲ ಬೆಲೆ ಏನೈತಿ ಇಲ್ಲಿ 600 ರೂಪಾಯಿ ಐತಿ. ಅಸಲು ಎಷ್ಟೈತಿ ಇಲ್ಲಿ 600. ಕೊಂಡ ಬೆಲೆ ಅಥವಾ ಅಸಲು ಅಂತ ಹೇಗೆ ಕರಿತೀವಿ. ಅಸಲು ಎಷ್ಟೈತಿ 600 ರೂಪಾಯಿ ಐತಿ, ಹೌದಾ? 600 ರೂಪಾಯಿ ಐತಿ. ಅದನ್ನ ನಷ್ಟ ಎಷ್ಟಾಗುತ್ತವ ನಾವು ಮಾರಿದಾಗ 12% ಅಷ್ಟು ನಷ್ಟ ಆಗ. ಈಗ ಏನ್ ಕೇಳ್ಯಾರ ಅವರು? ಮಾರಿದ ಬೆಲೆ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಹಾಗಾದ್ರ ಈ ರೀತಿ ಕೊಟ್ಟಾಗ ಮಾರಿದ ಬೆಲೆಯನ್ನ ಕೇಳಿದಾಗ ಯಾವ ರೀತಿ ಯಾವ ಸೂತ್ರಕ್ಕೆ ಹಾಕ್ಬೇಕಂತ ಹೇಳಿ ನಾನು ಸೂತ್ರವನ್ನು ನೆನಪು ಮಾಡ್ಕೊರ ಒಂದ್ಸಲಿ. ಮಾರಿದ ಬೆಲೆ ಈಕ್ವಲ್ ಟು ಏನು? ಮಾರಿದ ಬೆಲೆ ಈಕ್ವಲ್ ಟು 100 ಮೈನಸ್ ಶೇಕಡಾ ನಷ್ಟ ಡಿವೈಡೆಡ್ ಬೈ 100 ಇಂಟು ಅಸಲು ಇಂಟು ಏನಂತ ಕರಿತೇವೆ ನಾವು? ಅಸಲು ಅಂತ ಹೇಗೆ ಕರಿತೇವೆ. ಇದ್ರೊಳಗ ಹಾಕೊಂಡ್ಬಿಡೋಣ. 100ಕ್ಕೆ 100 ಶೇಕಡಾ ನಷ್ಟ ಅಂದ್ರೆ ಎಷ್ಟೈತಿ ಇಲ್ಲಿ 12% ನಷ್ಟ ಆಗೈತಿ. ಈಕ್ವಲ್ ಟು 100 ಐತಿ. ಅಸಲು ಎಷ್ಟೈತಿ ನಮಗಿಲ್ಲಿ 600 ರೂಪಾಯಿ ಐತಿ. ಎಷ್ಟದ? 600 ರೂಪಾಯಿ ಐತಿ, ಹೌದಾ? 100 ಒಳಗ 12 ತೆಗದ್ರ ಎಷ್ಟು ಉಳಿತು? 10ರಾಗ 0ದಾಗ 2 ಹೊಲರ್ಕ ಕೈಲಾಗ ಕೊಟ್ಟು 1 ಇಳಿಸ್ಕೊಂಡು 10 ಒಳಗ 2 ಹೋದ್ರ 8, ಹೊಳ್ಳಿ 0ದೊಳಗ 2 ಹೋಲರ್ಕ ಮತ್ತೊಂದು ಕೈಲಾಗ ಕೊಟ್ಟು 10ರಾಗ 2 ಹೋದ್ರ 8, 1ರಾಗ 1 ಹೋದ್ರ 0. ಅಂದ್ರ 100 12 ಹೋದ್ರ ಎಷ್ಟು ಬಂತು ನಮಗ? 88 ಬಂತು, ಹೌದಾ? ಈ 88 ಮೈನಸ್ ಡಿವೈಡೆಡ್ ಬೈ 100 ಇಂಟು ಎಷ್ಟೈತಿ? 600 ಐತಿ. 600 ಐತಿ ನೋಡ್ರಿ. ಈ 0 ಹೋಯ್ತು. ಈ 0ಗೆ ಏನಾಯ್ತು? ಈ 0 ಹೋಯ್ತು. ಉಳಿದಿದ್ದೇನು? 88 ಇಂಟು 6 ಉಳಿತು. ಗುಣಿಸ್ಬಿಡೋಣ. 88 ಇಂಟು 6 8 6 48 8 6 48 48ರಾಗ 4 ಕೂಡಿಸ್ರಿ ಎಷ್ಟಾಯ್ತು? 52. ಅಂದ್ರ ಎಷ್ಟು ಬರ್ತದೆ ನಮ್ಗಿಲ್ಲಿ?
528 ಏನಿದು ರು ಏನಿದು ಮಾರಿದ ಬೆಲೆ ಎಷ್ಟು 528 ಅಂದ್ರ ಈ ವಸ್ತುವನ್ನ ನಾನು 528ಕ್ಕೆ ಈ ವಸ್ತುವನ್ನ ಎಷ್ಟಕ್ಕೆ 528ಕ್ಕೆ ಮಾರಿದ್ನಿ ಅಂದ್ರ ನನಗೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗುತ್ತಾ 12% ಏನಾಗುತ್ತೆ ನನಗ ಲಾಸ್ ಆಗತ್ತೆ ಹೌದು ಗೊತ್ತಾಯ್ತು ಅಂದ್ರ ಲಾಭ ಯಾವ ರೀತಿ ಕಂಡು ಹಿಡಿಬೇಕು ನಷ್ಟ ಯಾವ ರೀತಿ ಕಂಡು ಹಿಡಿಬಹುದು ಮತ್ತ ನಾವ್ ಯಾವ್ದು ಕೊಂಡ ಬೆಲೆಗಳನ್ನ ಲಾಭ ಆದಾಗ ಯಾವ ರೀತಿ ಕಂಡು ಹಿಡಿಬಹುದು ನಷ್ಟ ಆದಾಗ ಯಾವ ರೀತಿ ಕಂಡು ಹಿಡಿಬಹುದು ಅಂತ ಹೇಗೆ ನಮ್ಗ ಗೊತ್ತಾಯ್ತು ಇನ್ನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗ ನಾವು ಯಾವ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅಂತಂದ್ರ ಇನ್ನೊಂದು ತರನಾದ ಪ್ರಶ್ನೆಗಳನ್ನು ಬಿಟ್ಟೇವಿ ಯಾವ ಅಂತಂದ್ರ ಶೇಕಡಾ ಲಾಭ ಆದ್ರೆ ಎಷ್ಟು ಶೇಕಡಾ ಲಾಭವನ್ನು ಕೊಟ್ಕೆ ಕೊಂಡ ಬೆಲೆ ಮಾರದ ಬೆಲೆಯನ್ನು ಕಂಡುಹಿಡಿದು ಗೊತ್ತಾಯ್ತು ಅದೇ ರೀತಿ ಶೇಕಡಾ ಲಾಭ ಅಂದ್ರ ಯಾವುದೋ ಒಂದು ವಸ್ತುವನ್ನ ನಮಗೆ ಏನ್ ಮಾಡ್ತಾರ ಅವರು ಲಾಭ ಮತ್ತು ಕೊಂಡ ಬೆಲೆ ಮಾರದ ಬೆಲೆಯನ್ನು ಕೊಟ್ಟು ಅಥವಾ ನಷ್ಟವನ್ನು ಕೊಟ್ಟು ನಮ್ದು ಶೇಕಡಾ ಎಷ್ಟು ಪರ್ಸೆಂಟೇಜ್ ಲಾಭ ಆಯ್ತು ನಷ್ಟ ಆಯ್ತು ಅಂತ ಕೇಳಿದ್ರಂದ್ರ ಅದನ್ನ ಯಾವ ರೀತಿ ಬಿಡಿಸೋದಂತ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗ ನೋಡೋಣಂತ